वागीश विष्णु सुर सेवित पादपीठम वामे विग्रह वरेण कलत्रवंतम श्री मारुतीश निननंबि बंदे करुणिसि कायो ननपा स्वामी करुणिसि कायो ननपा देवनी श्री मारुतीश निननंबि बंदे श्री मारुतीश निननंबि बंदे करुणिसि कायो ननपा स्वामी करुणिसि कायो ननपा देवनी श्री मारुतीश निननंबि धर्मद ज्योति नीली कायो तंगे परिहरिसो ಈ ಭವತಾಪ धर्मद ज्योति नीली कायो तंगे परिहरिसो ಈ ಭವತಾಪ ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸು ಮಾಮಹೇಶ್ವರನೇ ನಮ್ಮಯ್ಯ ಗ್ರಾಮದಿ ನೆಲೆಸಿರುವಂತ ಶ್ರೀ ಮಾರುತೇಶನು ನೀ ಶ್ರೀ ಮಾರುತೇಶನು ನೀ ಶ್ರೀ ಮಾರುತೇಶನು ನೀ ಶ್ರೀ ಮಾರುತೇಶ ನಿನ ನಂಬಿ ಬಂದೆ ಶ್ರೀ ಮಾರುತೇಶ ನಿನ ನಂಬಿ ಬಂದೆ ಕರುಣಿಸಿ ಕಾಯೋ ನನಪ ಸ್ವಾಮಿ ಕರುಣಿಸಿ ಕಾಯೋ ನನಪ ದೇವನೇ ಶ್ರೀ ಮಾರುತೇಶ ನಿನ ನಂಬಿ ಬಂದೆ ತಂದೆ ಮಾರುತೇಶ್ವರ ಹಗಲಿರಲು ನಿನ್ನನ್ನು ಜಪಿಸ್ತಾ ಇರುವ ಈ ನಿನ್ನ ಮಗಳನ್ನ ಕೈ ಹಿಡಿದು ಕಾಪಾಡು ತಂದೆ, ಕೈ ಹಿಡಿದು ಕಾಪಾಡು. ಅಮ್ಮ ದುರ್ಗಾ ಮಾತೆ ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡು ಅನಾಥೆಯಾದ ನನ್ನನ್ನು ತನ್ನ ತುಂಬು ಹೃದಯದಿಂದ ತನ್ನ ಮನೆ ಸೊಸೆಯನ್ನಾಗಿ ಮಾಡಿಕೊಂಡ ನನ್ನ ಮಾವನವರನ್ನ ಹಾಗೂ ಮಕ್ಕಳ ಸ್ವರೂಪರಾದ ಇಬ್ಬರು ಮೈದುನರನ್ನ ದಯಪಾಲಿಸಿ ನನ್ನ ಸಂಸಾರದ ಬಂಡೆ ನಗು ನಗುತ್ತಾ ಸಾಗುವಂತೆ ಆಶೀರ್ವಾದ ಮಾಡಿದಂಥ ತಾಯಿ ಓಂಕಾರ ಸ್ವರೂಪಿಣಿಯೇ, ಈ ಹೆಣ್ಣಿನ ಒಡಲಿಗೆ ಒಂದೇ ಒಂದು ಮಗುವನ್ನು ಕರುಣಿಸಿ ಈ ನಾರಿ ಜೀವನ ಕೃತಾರ್ಥ ಆಗುವಂತೆ ಮಾಡು ತಾಯಿ, ಕೃತಾರ್ಥವಾಗುವಂತೆ ಮಾಡು. ಆ ಪರಶಿವನ ನೀ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿ ಪರಶಿವನ ನೀ ಪ್ರತಿ ದೇವಿ ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸು ಮಾಮಹೇಶ್ವರೇ ನಮ್ಮಯ್ಯ ಗ್ರಾಮದಿ ನೆಲೆಸಿರುವಂತ ಶ್ರೀ ಜಗನ್ನಾಥೆಯು ನೀ
ಹಾಡು ಸಾವಿತ್ರಿ, ಹಾಡು. ನಿನ್ನ ಮನ ತೃಪ್ತಿಯಾಗುವವರೆಗೆ ಹಾಡು. ಈ ನಿನ್ನ ಹಾಡನ್ನು ಕೇಳಿ ಕುದುರೆಯ ಮೇಲೆ ಸರವೇಗದ ಸರದಾರನಂತೆ ಹೋಗುತ್ತಿದ್ದ ನನ್ನ ಮನಸ್ಸು ಕೇಂದ್ರೀಕೃತವಾಗಿ ತೇಲಿ ನಿನ್ನಲ್ಲಿಗೆ ಬಂದಿತು. ಪೊಂಗಿಯ ನಾದವನ್ನು ಕೇಳಿ ಹಾವು ಹರಿದು ಬಂದಂತೆ ಈ ನಿನ್ನ ಗಾನಾಮೃತವನ್ನು ಪಾಡಿ ನಿನ್ನನ್ನು ನನ್ನ ಹೃದಯದ ಅರಗಿಣಿಯನ್ನಾಗಿ ಮಾಡಿಕೊಳ್ಳಲು ನನ್ನ ಮನಸ್ಸು ತೇಲಿ ಇಲ್ಲಿಗೆ ಬಂದಿತು. ಹಾಡು ಸಾವಿತ್ರಿ, ಹಾಡು. ಹಾಡಿ ನಿನ್ನ ಮನ ಹೇಗೆ ತೃಪ್ತಿಪಡಿಸಿಕೊಂಡಿಯೋ ಹಾಗೆ ದಣಿದು ಬಂದ ನನ್ನ ಮನಕ್ಕೂ ಸ್ವಲ್ಪ ಆಯಾಸ ಪರಿಹರಿಸುವ ಸಾವಿತ್ರಿ, ಪರಿಹರಿಸುವ. ಜಗನ್ನಾಥ್, ದೂರ ನಿಂತು ಮಾತನಾಡು. ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನಿನ್ನ ಕಾಲನ ಕತ್ತರಿಸಿ ಆ ದೇವಿಗೆ ಎಡೆ ಅರ್ಪಿಸಬೇಕಾದಿತ್ತು. ಜೋಕೆ ಹೆಣ್ಣು ಅಂದ್ರೆ ಮಾವಿನ ಹಣ್ಣು ಅಂತ ತಿಳಿದು ಎಲ್ಲ ಹಣ್ಣನ್ನ ಸೇವಿಸೋದಕ್ಕೆ ಬಂದ್ರೆ ಈ ಹೆಣ್ಣು ವಿಷಪೂರಿತ ಬೇವಿನ ಹಣ್ಣಾಗಿ ನಿನ್ನ ನಿರ್ನಾಮಕ್ಕೆ ಕಾರಣವಾದಿತ್ತು. ಎಚ್ಚರಿಕೆ, ಎಚ್ಚರಿಕೆ. ಸಾವಿತ್ರಿ, ಎಚ್ಚರಿಕೆ ಎಂಬ ಶಬ್ದಗಳನ್ನು ಕನಸಿನಲ್ಲಿ ಕಂಡಿಲ್ಲ ಈ ಜಗವನ್ನೇ ಆಳುವ ಜಗನ್ನಾಥ್. ನಾನು ಮನಸ್ಸು ಮಾಡಿದರೆ ನನ್ನಾಳುಗಳ ಕಡೆಯಿಂದ ಅವತ್ತ ನಿನ್ನನ್ನು ಕರೆತರಿಸಿ ಇಡೀ ರಾತ್ರಿ ನಿನ್ನನ್ನು ಅನುಭವಿಸಿ ಬಿಟ್ಟು ಬಿಡುತ್ತಿದ್ದೆ. ಆದರೆ ಸೂರನಾದ ನನಗೆ ಅದು ಶೋಭೆ ಅಲ್ಲ ಎಂದು ತಿಳಿದು ಮುಖಾಮುಖಿಯಾಗಿ ಬಂದು ಕೇಳುತ್ತೇನೆ ಕಾಮ ಭಿಕ್ಷೆಯನ್ನು. ಇದಕ್ಕೊಪ್ಪಿದರೆ ನೀನೇ ರಾಣಿ, ಒಪ್ಪದಿದ್ದರೆ ಸೇರುವೆ ಆ ಯಮನ ಕೋಣೆ. ಮಾರಿ ಕೋಣ ಯಾಕಶ್ಚಿತ್ ಒಬ್ಬ ಸೂಳಿ ಕೂಡ ಗಣಿಸ್ತಾನೆ ಕೊಡೋ ಹಣನ ಗರತಿಯಾದ ನನ್ನ ಕೆಣಕಿ ಕೇಳಿ ತಂದ್ಕೊಳ್ಬೇಡ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಹೊರಟು ಹೋಗು. ಇಲ್ದೆ ಹೋದ್ರೆ ನಿನ್ನನ್ನ ಕಡಿದು ರಕ್ತ ಚೆಲ್ಲಿ ಹದ್ದು ಕಾಗೆಗಳಿಗೆ ಔತಣ ಕೊಡಬೇಕಾದಿತ್ತು. ಜೋಕೆ, ಓಯ್, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗ್ತೀಯೋ ಅಥವಾ ನಾರಿಯಾದ ನಾನು ಮಾರಿ ಆಗ್ಬೇಕು? ಮಾರಿ ಸಾವಿತ್ರಿ, ಅಲ್ಲಿಯವರೆಗೆ ಸಮಯ ಕೊಡಲಾರೆ. ನೀ ಮಾರಿಯಾಗು ಅಷ್ಟರೊಳಗಾಗಿ ನಿನ್ನನ್ನು ಬಿಗಿದಪ್ಪಿ ನನ್ನ ಕಾರ್ಯ ಮುಗಿಸಿಕೊಳ್ಳುವೆ. ಈಗಲಾದರೂ ಒಪ್ಪು. ಒಪ್ಪಿದರೆ ನಿನ್ನ ಕೊರಳಿಗೆ ವಜ್ರದ ಸರ, ಒಪ್ಪದಿದ್ದರೆ ನಿನ್ನ ಕೈಕಾಲುಗಳನ್ನು ಕಟ್ಟುವೆ ನನ್ನ ಮಂಚಕ್ಕೆ ನೂಲಿನ ಹಗ್ಗದಿಂದ. ಪಾಪದ ನಾಯಿ ಸ್ವರೂಪದ ಮಾನವ ನಾಯಿ, ಇಲ್ಲಿವರೆಗೂ ಸಾಮೋಪಾಯದಿಂದ ಬುದ್ಧಿ ಹೇಳಿದ್ರೆ ಕೇಳುವಂತ ಸ್ಥಿತಿಯಲ್ಲಿ ನೀನಿಲ್ಲ. ಕತ್ತೆಗೆ ಲತ್ತೆ ಪೆಟ್ಟು ಕೊಟ್ಟಾಗ್ಲಿ ಮನೆ ದಾರಿಗೆ ಬರೋದಿಲ್ಲವಂತೆ ಚಾಂಡಾಲ. ಜಗನ್ನಾಥ್, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಹೊರಟು ಹೋಗು. ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ನಿನ್ನ ಚಂಡವನ್ನು ಕಡಿದು ಹಾಕ್ತೀನಿ. ಜೋಕೆ, ಹಿಂದೆ ಮಹಿಷಾಸುರನೆಂಬ ರಾಕ್ಷಸರನ್ನ ಸಂಹಾರ ಮಾಡಿದ್ದು ಒಂದು ಹೆಣ್ಣು ಎಂಬುದನ್ನ ಮರಿಬೇಡ್ವೋ. ನೀನಾದ್ರೂ ನನ್ನನ್ನು ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ನಿನ್ನ ಚಂಡ ರುಂಡದಿಂದ ಬೇರ್ಪಡಿಸಿ ನಿನ್ನ ರಕ್ತವನ್ನು ಕುಡಿಯುವ ರಣ ಚಂಡಿ ಆಗುವೆ. ನೀನು ಗಂಡಸೆ ಆಗಿದ್ರೆ ಬಾರ ಮುಂದಕ್ಕೆ. ರುದ್ರ, ರುದ್ರ, ಇದೇ ಅಲ್ಲವೇ ನನ್ನ ಕೆನ್ನೆಗೆ ಏಟು ಕೊಟ್ಟ ಕೈ? ಸಾವಿತ್ರಿ,
ಇಲ್ಲಿಯವರೆಗೆ ಯಾವ ಗಂಡಸವು ನನ್ನ ಮೇಲೆ ಕೈ ಮಾಡಿರಲಿಲ್ಲ. ನೀನು ಒಂದು ಹೆಣ್ಣು, ಒಂದು ಹೆಣ್ಣನ್ನು ಒಂದು ಗಂಡು ಹೇಗೆ ಉಪಯೋಗಿಸಬೇಕು ಹಾಗೆ ಉಪಯೋಗಿಸಿಕೊಂಡು ನನ್ನ ಕೆನ್ನೆಗೆ ತಗಲಿದ ಈ ನಿನ್ನ ಕೈಯನ್ನು ಖಂಡಿತವಾಗಿ ಕತ್ತರಿಸಿ ತೆಗೆಯುವೆ. ಬೇಡ ಜಗನ್ನಾಥ್, ದಯವಿಟ್ಟು ಬಿಟ್ಬಿಡು. ನನ್ನನ್ನು ನಿನ್ನ ಒಡ ಹುಟ್ಟಿದ ತಂಗಿ ಎಂದು ತಿಳಿದು ಅಣ್ಣನಾಗಿ ಬಿಟ್ಬಿಡು. ದೊಡು, ಈಗ ನನ್ನ ಮೈದುನ ಜಳಕಕ್ಕೆ ಹೊಳಗೆ ಹೋಗೋದಕ್ಕಾಗಿ ಇದೇ ದಾರಿ ಹಿಡ್ಕೊಂಡು ಬರ್ತಾನೆ. ಅವನ ಕಣ್ಣಿಗೆ ಏನಾದ್ರೂ ನೀನು ಬಿದ್ದಿದ್ದೆ ಆದ್ರೆ ನಿನ್ನ ಕಣ್ಣನ್ನೇ ಕಿತ್ತು ಬಿಡ್ತಾನೆ. ಅವನೇ ಅಲ್ಲವೇ ನಿನ್ನ ಮೈದನ? ಅವನೊಬ್ಬ ಇನ್ನು ಹಾಲುಗಲ್ಲದ ಹಸುಳೆ. ಅವನೇನು ಮಾಡಬಲ್ಲ ಈ ಜಗನ್ನಾಥನನ್ನು? ಅವನು ಬರುವಷ್ಟರೊಳಗಾಗಿ ನಿನ್ನನ್ನು ಬಿಗಿದಪ್ಪಿ ನನ್ನ ಕಾರ್ಯವನ್ನು ಕೈಗೊಳ್ಳುವೆ. ಬಾ. ಊರಲ್ಲಿ ದೊಡ್ಡ ಮನುಷ್ಯನಂತೆ ಮೆರೆಯುವ ನೀನು, ಕಂಡ ಕಂಡ ಹೆಣ್ಣು ಮಕ್ಕಳ ತೋಳತಕ್ಕೆಯನ್ನು ಬಯಸುವ ನೀನು ಗಂಡಸನೇ? ಜಗನ್ನಾಥ್, ನಿನ್ನಂಥ ದುಷ್ಟ ಕಾಮಕ ಗಂಡಸರು ಇರುವುದರಿಂದಲೇ ಇಡೀ ಪುರುಷ ಸಮಾಜ ತಲೆ ಎತ್ತಿ ನಿಲ್ಲದಂತಾಗಿದೆ. ಜಗನ್ನಾಥ್, ನಿನ್ನ ಕಾಮವನ್ನು ತೀರಿಸಿಕೊಳ್ಳಬೇಕಾದರೆ ಈ ಭಾರತದಲ್ಲಿ ದುಡಿದು ಹಾಕಲಾರದ ಅಣ್ಣ ತಮ್ಮಂದಿರ ಹೆಣ್ಣು ಮಕ್ಕಳು ವೇಶ್ಯರಾಗಿ ಶಹರದಲ್ಲಿ ದೊಡ್ಡ ದೊಡ್ಡ ಅಂತಸ್ತಿನ ಮನೆಗಳಲ್ಲಿ ವಾಸವಾಗಿದ್ದಾರೆ. ಅವರಲ್ಲಿ ಹೋಗಿ ನಿನ್ನ ಕಾಮವನ್ನು ತೀರಿಸಿಕೊಳ್ಳೋದು ಬಿಟ್ಟು ಆರ್ಯ ಧರ್ಮದ ನಾರ್ಯರ ಮೇಲೆ ಕಣ್ಣು ಹಾಯಿಸಿದರೆ ನಿನ್ನ ಕಣ್ಣನ್ನೇ ಕೀಳುವೆ. ಅತ್ತಿಗೆ, ಸರಳ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡದೆಪ್ಪ. ಜಗನ್ನಾಥ್, ಕಾಳಿಂಗ ಸರ್ಪದ ಹೆಡೆಯಲ್ಲಿ ರತ್ನವಿರುತ್ತದೆ. ಅದನ್ನು ತೆಗೆದುಕೊಳ್ಳಲು ಹೋದರೆ ಪ್ರಾಣಕ್ಕೆ ಅಪಾಯ. ಅದರಂತೆ ಸರ್ಪದ ಹೆಡೆಯಲ್ಲಿ ರತ್ನವಿದ್ದಂತೆ ಈ ನನ್ನ ಅತ್ತಿಗೆ, ತಾಯಿಯಂತೆ ಪೂಜಿಸುವ ಈ ನನ್ನ ಅತ್ತಿಗೆಗೆ ಕೈ ಹಾಕಿದೆಯಲ್ಲವೇ ಜಗನ್ನಾಥ್, ನಿನ್ನನ್ನು ಸುಮ್ಮನೆ ಬಿಟ್ಬಿಡು. ಹೌದಪ್ಪ, ಬದುಕಲಿ, ಬಿಟ್ಬಿಡು. ಇನ್ ಮುಂದೆ ಆದ್ರೂ ಸನ್ಮಾರ್ಗಿಯಾಗಿ ಬಾಳಲಿ. ನೋಡಿದೇನು ಹಂದಿಯ ಕುಲದವನೇ ನನ್ನ ಅತ್ತಿಗೆ ಗುಣವನ್ನು? ನಿನ್ನ ಕತ್ತನ್ನು ಈಗಲೇ ಕತ್ತರಿಸಿ ಈ ಪವಿತ್ರ ಗರತಿಯ ಹಣೆಗೆ ರಕ್ತದ ತಿಲಕವನ್ನು ಇಡುತ್ತಿದ್ದೆ. ಆದರೆ ನನ್ನ ಅತ್ತಿಗೆ ನಿನಗೆ ಜೀವದಾನ ಮಾಡಿದ್ದಾಳೆ. ಹೋಗು, ಜೀವ ಉಳಿಸಿಕೋ. ಬಸವರಾಜ್, ಈ ಜಗನ್ನಾಥನಿಗೆ ಮೊದಲನೆಯ ಹಂತದಲ್ಲೇ ಅವಮಾನ. ಯಕ್ಕಚಿತ ಒಂದು ಹೆಣ್ಣಿನಿಂದ ಅವಮಾನಿತನಾಗಿ ನಾನಿವತ್ತು ಹಿಂತಿರುಗುತ್ತಿದ್ದೇನೆ. ಇದು ಕೇವಲ ಕ್ಷಣಿಕ ಮಾತ್ರ. ಒಂದಲ್ಲ ಒಂದು ದಿನ ನಿಮ್ಮ ಮನೆಯನ್ನು ಸೇರಿ ನಿಮ್ಮನ್ನೆಲ್ಲ ಛಿದ್ರವನ್ನಾಗಿ ಮಾಡುವುದೇ ನನ್ನ ಜೀವನ ನಾಟಕದ ಎರಡನೆಯ ದೃಶ್ಯ. ಬರುತ್ತೇನೆ. ಅತ್ತಿಗೆ, ಇಲ್ಲಿಗೆ ಬಂದಿಯಮ್ಮ? ದೇವರ ಪೂಜೆಗೆ ಅಂತ ಬಂದಿದ್ದೆ ಮೈದುನ. ಮೈದುನ, ನನ್ಗೊಂದು ಮಾತು ನಡೆಸ್ಕೊಡ್ತೀನಪ್ಪ. ಒಂದೇ ಏಕೆ ಅತ್ತಿಗೆ, 10 ಮಾತುಗಳನ್ನು ನಡೆಸಿಕೊಡುತ್ತೇನೆ. ಅದ್ಯಾವ ಮಾತು ಹೇಳು ಅತ್ತಿಗೆ? ಬಸವರಾಜ, ಇಲ್ಲಿ ನಡೆದಿರುವ ಈ ಘಟನೆ ಯಾರ ಮುಂದೆ ಹೇಳೋದಿಲ್ಲ ಅಂತ ನನಗೆ ವಚನ ಕೊಡ್ತೀಯಾ? ಆಯ್ತಮ್ಮ, ತೆಗೆದುಕೊಳ್ಳಮ್ಮ ಈ ವಚನವನ್ನು. ಸರಿಯಪ್ಪ, ನೀನು ಸ್ನಾನಕ್ಕೆ ಹೋಗು, ನಾನು ಮನೆಗೆ ಹೋಗ್ತೀನಿ. ಇಲ್ಲ, ನಡೆ ಅತ್ತಿಗೆ. ನಿನ್ನನ್ನು ಮನೆಗೆ ಬಿಟ್ಟು ಬಂದ ನಂತರ ನಾನು ಸ್ನಾನಕ್ಕೆ ಬರುವೆ. ನಡೆ ಅತ್ತಿಗೆ, ಹೋಗೋಣ. ಊರಾಗ ಪಪ್ಪಿದೆ 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 ಪಾರೋಲ ಪಾರೋಲ ಪಪ್ಪಿದೆ 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 ಪಾರೋಲ ಪಾರೋಲ ಪ್ರೇಮ ವೇಡಿಲ ಯಾ ಪ್ರೇಮ ವೇಡಿಲ ಪ್ರೇಮ ವೇಡಿಲ ಯಾ ಪ್ರೇಮ ವೇಡಿಲ. ಹೋಗಬೇಡ ಹೋಗಬೇಡ ನನ್ನ ಮುತ್ತಿನ ಅರಗಿನ ಚಿನ್ನದಂತ ಬಾಳು
ಸತ್ತಿ ಉಳ್ಳಾಗಡ್ಡಿ ತಿಂದ ಮ್ಯಾಲ ನನ್ನ ನೋಡನಿ ನನ್ನ ರಗಿನಿ ಚಿನ್ನದಂತ ಬಾಳು ಕೊಡ್ತೀನಿ ನನ್ನ ರಗಿನಿ ಚಿನ್ನದಂತ ಬಾಳು ಕೊಡ್ತೀನಿ ಗಡಬಡಿಸಿ ನಾನ ಕೆಲ್ಸಕ್ಕ ಹೊಂಟ್ರ ಗಡಬಡಿಸಿ ನಾನ ಕೆಲ್ಸಕ್ಕ ಹೊಂಟ್ರ ನೋಡ್ತಾನೋ ನಾಟಕ ಮಾವ ನನ್ನ ನೋಡ್ತಾನೋ ನಾಟಕ ಮಾವ ನೋಡ್ತಾನೋ ನಾಟಕ ಮಾವ ನನ್ನ ನೋಡ್ತಾನೋ ನಾಟಕ ಮಾವ ಗಡಬಡಿಸಿ ನಾನ ಕಾಲೇಜ್ಕ ಹೊಂಟ್ರ ಗಡಬಡಿಸಿ ನಾನ ಕೆಲ್ಸಕ್ಕ ಹೊಂಟ್ರ ನೋಡ್ತಾನೋ ನಾಟಕ ಮಾವ ಎಲಕಲ್ಲ ಸೀರೆ ಉಟ್ಟು ಜಮಖಂಡಿ ಜಂಪರ ತೊಟ್ಟು ಬಾದಾಮಿ ಬಳಗಳ ಉಟ್ಟು ಕುಚನೂರ ಕುಂಕುಮ ಬಟ್ಟು ಕುಚನೂರ ಹುಡುಗನ ಗೊಟ್ಟು ಕೇಳಬೇಕ ನೀ ತಲಿಗಟ್ಟು ಕುಚನೂರ ಹುಡುಗನ ಗೊಟ್ಟು ಕೇಳಬೇಕ ನೀ ತಲಿಗಟ್ಟು ಓ ನೀನ ಸಿಗದಿ ಅಂತ ಇನ್ನು ಮದುವೆಯಾಗಿಲ್ಲ 108 ಹುಡುಗರು ಕೊಂಡ ಬಿಟ್ಟು ನೋಡಕ್ ಹೋಗಿಲ್ಲ ನಿನ್ನ ಬಿಟ್ಟ ಯಾವನಿಗೆ ಎದೆಗ್ದಾಗಿಲ್ಲ ಕಣ್ಣ ಮುಚ್ಚಿ ಮದುವೆಯಾಗ ನನ್ಗೆ ಯಾರೋಗಿಲ್ಲ ಸಾಯುದನ್ನ ಸಾಕ್ತೀನಿ ಬಾರೋ ಮಾವಯ್ಯ ನೀ ಸಾಯುದನ್ನ ಸಾಕ್ತೀನಿ ಬಾರೋ ಮಾವಯ್ಯ ನೀ ಕುಂತ ದಿನ ಒಡ ದುಡು ನೀಡ್ತೀನಿ ಮಾವಯ್ಯ ಮಾವಯ್ಯ ಸಾಕೆ ತಡಿಲೆ ಅವನನ್ನ ಹಂಗ ಒದರ್ತಾನ ದುರ್ಗೋನ್ ಕ್ವಾನ್ ಹೊಂಟಂಗ ಹಂಗ ಹೋಗುದ ಮಾಡ್ತೀಯ ಅಲ್ಲಿ ಅವನು ನಿನ್ನ ಸಾಕುದಕ್ಕಿಂತ ಒಂದು ಚಂದ ಒಂದು ಅಡಮರಿ ಸಾಕಿದ್ನೆ ತೀನಿ ಒಂದಿನ ಹಾಲು ಕೊಟ್ಟ ಋಣಾರ ತೀರ್ಸಿತ್ತು ಹೋಗಿ ಹೋಗಿ ನಿನ್ನ ಕಟ್ಕೊಂಡ್ಲೆ ನಾನು ಹನಿ ಬರಕ್ಕೆ ಅಯ್ಯಯ್ಯಯ್ಯ ಅಲ್ಲ ಅಮ್ಮಮ್ಮ ಆಡ್ ಸಾಕಿದ್ರ ಹಾಲು ಕೊಡ್ತಿದ್ದು ಅಂತಿದ್ದಲ್ಲ ಈಗ ಮತ್ತೆ ಈಗ ನನಗೆ ಸಾಕಿ ನಿನಗೆ ಹಾಲು ಕೊಡ್ಬೇಕು ಏನೀಗ ನಾನು ಇಲ್ಲ ಹಾಲು ಬೇಡ ಒಂದು ದಿವಸ ಇದ್ರೆ ಕೊಟ್ಟು ಬಿಡು ಕುಡಿ ಬರ್ತಾನೆ ಲೇ ಸಾಕಿ ಅವನು ನಾಟಿ ಅಕ್ಕನ ಮಗಳ ಅಂತೇಳಿ ಮೆಚ್ಚಿ ನಿನ್ನ ಮದುವೆ ಅಂದ್ಲೆ ಅದ ಒಂದೊಂದು ದೊಡ್ಡ ತಪ್ಪು ಅದಕ್ಕೆ ನೀವು ಮಾಡಾಕ್ತಿಲ್ಲ ಏನ ಅಲ್ಲ ಅಮ್ಮಮ್ಮ ಇಲ್ಲಿ ಕೇಳ ನೀನ ಇಲ್ಲ ನಮ್ಮಪ್ಪ ಬೇಡ 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 ಅಂದ್ರು ನಾನು ನಿನ್ನ ಮದುವೆ ಆದಲ್ಲ ಅಲ್ಲ ಆ ಓಣ್ಯಾಗ ಹೋದ್ರ ಕಲ್ಲು ಹುಡ್ಕೋದ್ ಬರ್ತಿದಿ ಈ ಓಣ್ಯಾಗ ಹೋದ್ರ ಹಂಗ್ ಮಾಡ್ಕೋದ್ ಬರ್ತಿದಿ ನಿನಗೆ ಮದುವೆ ಆದ್ ನೋಡು ಅದಕ್ಕೆ ಬತ್ ನೋಡು ಮಾಮ ನನಗೆ ಇಂಥ ಗತಿ ಏನಾಗೈತಿ ನಿನ್ನ ಗತಿ ಲೇ ಸಾಕಿ ಅವ್ನು ನಾಡಿ ನಿನ್ನ ಮದುವೆ ಆಗುತ್ತ ಪೈಲ ನಂದು ಏನೆಲ್ಲ ಇತ್ತು ಎಂದ ನಿನ್ನ ಮದುವೆ ಅಂದ್ಲೆ ಅದೇನು ಅಂತಾರ ಗೊತ್ತಾನ ತೋಳ ಬಿಟ್ಟು ಮಂಗ್ಯಾನ ಮದುವೆ ಆದ ಹಂಗೈತಿ ನನ್ನ ಬಾಡಿ ಅಯ್ಯಯ್ಯ ಅಲ್ಲ ಮಾಮ ನನ್ನ ಮದುವೆ ಆಗಾಕ ಮೊದಲು ನಿನ್ನ ಹತ್ರ ಏನಿತ್ತು ಒಂದು ಕೌದಿ ಒಂದು ರಾಗಿ ಬಿಟ್ರೆ ಏನಿತ್ತಪ್ಪ ನಿನ್ನ ಹತ್ರ ಲೇ ಏನೈತದ ಕೇತಿ ಅಲ್ಲಿ ಎಲ್ಲ ಗಂಡಸರು ಅಂತ ಏನೈತೆ ಅದ ಐತೆ ನಾನು ಅಂತೇಕು ಏನಾದ್ರು ಇದ್ದಿದ್ದು ಲೇ ಬರೀ ಈಗ ಮನೆಯೊಳಗೆ ಅಷ್ಟ ಹೇಳಿನಿ ಇನ್ನ ಹೊರಗಿರೋದು ಹೇಳಿಲ್ಲ ಕೇಳ್ತಾನೆ ಕೇಳಿಲ್ಲ ಅವನು ನಾಡಿ ಪಕ್ಕದ ಮನೆಯವ್ರ ಹತ್ರ ಸರಿಪಾಲಿಗತ್ತ ಒಂದು ಕೋಳಿ ಮರಿನೂ ಕೊಟ್ಟಿದ್ನಿ ಅದು ಸಾಲಕ್ಕಾಗೆ ಒಂದು ಆಕಳು ಕರಾನು ಕೊಟ್ಟಿದ್ನಿ ಅವನು ಹಾಡಿ ಅಂದ ನಿನ್ನ ಮದುವೆ ಆದ್ಲೆ ಅಂದ ಅವನು ನಾಡಿ ಎಲ್ಲ ಕಳ್ಕೊಂಡು ಕೈಯಾಗ ಒಂದು ಶಂಕ ಹಿಡ್ಕೊಂಡು ಸುಡುಗಾಡ್ಸಿದ್ರಂಗೆ ಊರು ತಿರುಗುದು ಬಾಳೆ ಆಗೈತೆ ನಾನು ಅಂದ್ರ ನನ್ನ ಮದುವೆ ಆಗಿ ಈಗ ನೀನ ಹಾಳಾಗಿದಿ ಅನ್ನಕತ್ತಿ ಅಂದಂಗಾತು ಹಾಳಾಗೋದು ಅಷ್ಟ ಅಲ್ಲಿ ಸಾಕಿ ನಿಮ್ಮ ಅಪ್ಪನ ಮಗಳು ಹೌದು ಅಲ್ಲ ನನಗೆ ಯಾಕೆ ಬೇಕು ನೀ ಈಗೇನು ಮನೆಗೆ ಬರಾಕ್ಯೋ ಏನು ರೈಟ್ ಅನ್ನಾಕ್ಯೋ ಇಲ್ಲ ನೋಡಮ್ಮ ನಾ ಇಲ್ಲ ಕೇಳಮ್ಮ ಹಿಂಗೆ ಹೇಳಕತ್ತಿ ಅಂದ್ರ ನಾನು ತವ್ರ ಮನೆಗೆ ಹೋಗಿ ನಾ ಹೆಣ್ಣನ್ನದು ತೋರಿಸ್ಲಿಲ್ಲ ಅಂದ್ರ ನೋಡು ನಾನು ಲೇ ಸಾಕಿ ಮದುವೆ ಆಗಿ 6 ತಿಂಗಳಾಗಿಲ್ಲ ಅಂತಿ ಅಲ್ಲ ಈಗ ಮಮ್ಮ ಹೇಳಮ್ಮ ತಡ್ಕೋತೀನಿ ಮಮ್ಮ ತಡ್ಕೋ ಗಡಬಡ ಮಾಡಕ್ ಹೋಗ್ಬೇಡಿ ನಾ ಅಲ್ಲ ನಿಮ್ಮ ಅವನು ಪಿಂಡ್ರಿ ಇಲ್ಲಿ ಕೇಳ ಅಂತ ಹೇಳ್ತೀನಿ ಅಲ್ಲ ಆ ಮಗ್ಗಲ ಮನೆ ಸಂಗಿ ಮದುವೆಯಾಗಿ ಇನ್ನೂ 6 ತಿಂಗಳಾಗಿಲ್ಲ ಇವ್ ನಾವು ಒಂದು ಗಬಕ್ಕನ್ ಹಡದ್ ಬಿಟ್ಟಳು ನಾನು ಮದುವೆಗೆ 6 ವರ್ಷ ಆಯ್ತು ಇನ್ನು ನಮ್ದು ಏನೂ ಇಲ್ಲ ಮದುವೆಯಾಗಿ 6 ತಿಂಗಳಾಗಿಲ್ಲ ಅಂತಿ ಈಗಾಗಲೇ ಒಂದು ಮಗು ಹುಟ್ಟಬೇಕಾದ್ರೆ ಲೇ ಸಾಕಿ ಈ ಮಾತು ಕೇಳಿ ನಾನು ನಗಬೇಕು ಏನು ಅಳ್ಬೇಕು ಒಂದು ಗೊತ್ತಾಗಲ್ತು ನೋಡು ಮಾಮ ನೀನಕ್ಕ ಅಳು ಅವ್ರಿಗೆ ಮಗು ಆಗಿದ ಮಾತ್ರ ಖರೆ ಐತಿ ನೋಡು ಇನ್ನ ಮದುವೆ ಸಾಕಿ ನಂಗೆ ಯಾಕೋ ಒಂದು ಡೌಟ್ ಬರತೈತಿ ಏನದ ಡೌಟ್ ಅದು ಅಲ್ಲ ಮದುವೆಯಾಗಿ ಇನ್ನ 6 ತಿಂಗಳಾಗಿಲ್ಲ ಅಂತಿ ಈಗಾಗಲೇ ಒಂದು ಮಗು ಹುಟ್ಟಬೇಕಾದ್ರೆ ಅವಸರದಾಗ ಏನಕ್ಕೇನಾರು ಆಗಿರ್ಬೇಕು ಒಂದು ಇಲ್ಲ ಆ ಕೂಸಿಗೆ ಯಾರು ತಪ್ಪಾಗಿರ್ಬೇಕು ಒಂದು ಇಂಥ ಮಾತಿಗೇನು ಕಡಿಮೆ ಇಲ್ಲ ನೋಡ ಅಲ್ಲ ಇಲ್ಲಿ ಕೇಳಮ್ಮ ಅವ್ರ ಅಪ್ಪ ಯಾರ ಆಗಲಿ ಇಲ್ಲ ನೀನ ಗಂಡಸರ ಹೌದಿಲ್ಲ ನೋಡ್ರಿ ಇವ್ನು ಅವನ್ ಹಾಡಿ
ಮದುವೆ ಆಗಿ 6 ವರ್ಷ ಆದರೂ ನಾ ಗಂಟು ಸೌದಲ್ಲ ನಾನು ಹೆಂಡತಿಗೆ ಈಗ ಡೌಟ್ ಬರತೈತಿ. ಇಲ್ಲ ಗಂಟು ಸಾಲ ದುರ್ಗೋನ್ ಗುಡಿ ಮುಂದೆ ಚೌಡ್ಗಿ ಬಾರ್ಸವಣ್ಣ. ನಿಮ್ಮ ಅವನ ಈಗ ನೀ ಏನ ನಾನು ಹೆಂಡ್ತಿ ರೂಪದಾಗ ಬಂದು ದೆವ್ವು ಲೇ ಸಾಕಿ. ಈಗ ನೀನು ಮನೆಗೆ ಬರಾಕಿ ರೈಟ್ ಅನ್ನಕ್ಕೆ ಹೋಗು ಬರಂಗಿಲ್ಲ ನಾ. ಸುಮ್ಮನೆ ಯಾಕ ಹಿಂಗ ಹಾಡ್ಕೋತ ನಿಂತಿರಾಕ ಇದು ರೂಪನ್ಯಾಗ ಒಂದು ಜಾಡಿಸ್ತೇನು? ಅಲ್ಲ ಮಾಮ, ಆ ಈಶ್ವರಪ್ಪಗೆ ಯಾಕೆ ಅರ್ಜಿ ಹಾಕ್ತೀನಿ ನೀನು? ಎದ್ರ ಸಂಬಂಧ ಹಾಕ್ತೀನಿ ನೀನು? ಈಶ್ವರಪ್ಪ ಹರಿಕೆ ಅಲ್ಲಿ ಏನು ಈಶ್ವರಪ್ಪನ ಗುಡಿ ಮುಂದೆ ಒಂದು ಉಪ್ಪಿಟ್ಟು ಮಾಡಿದಾಗುತ್ತಾನೆ ಬಡ್ರ ಮಕ್ಕಳಿಗೆ ಅಂತೇಳಿ ಅದು ನಮ್ಮ ಮ್ಯಾಲೆ ಕರುಣೆ ತೋರಿಸಿ ಬಡ್ರ ಮಕ್ಕಳಿಗೆ ಅಂತೇಳಿ ಮಾಡಿರ್ತಾರಲ್ಲ ಉಪ್ಪಿಟ್ಟು ನಮಗೂ ಒಂದು ಕಿಟ್ಟು ಕೊಡ್ತಾರು. ಅದನ್ನು ತಿಂದು ಹೊಟ್ಟೆ ತುಂಬ ನೀರು ಕುಡಿದು ಹಂಗಾತ ಮಣ್ಕೊಂಡಿವತ್ತೀನಿ 3 ಸ್ವರ್ಗನ ಕೈಯಾಗ ಬಂದಂಗ ಸಾಕಿ. ಅಲ್ಲ ಮಾಮ, ನೀ ಏನ ಇಷ್ಟು ಹೇಳಕ್ಕ ಇಟ್ಟು ತಗೊಂಡೆ ನನ್ನ ಟೈಮ? ಅಲ್ಲ ಮತ್ತ ನೀ ಏನ ಗುಡಿ ಮುಂದೆ ಹೋಗಿ ಇಸ್ಪೇಟ್ ಆಡುದು ಅದು ಆಡುದು ಮಾಡ್ತಿಲ್ಲ, ಹಂಗಂದ್ರಿ ಹೆಂಗ? ಇಸ್ಪೇಟ್ ಆಡುದು ಇದ್ಯಾ ಆಟ್ಲಿ ಸಾಕಿ? ಅದೇನೋ ಅಂತಾರಲ್ಲ ಕೈಯಾಗದ ಆಳಿ ಆಡಿಸ್ಕೋದು ಅದ. ಇಲ್ಲಿ ಕೇಳ, ಹಿಂಗ ಮಾಡೋದ್ರಿಂದ ಹೊಟ್ಟಿಗೆ ಊಟ ಇಲ್ಲ ಏನೇ ಇಲ್ಲ, ಹಿಂಗಂದ್ರ ಮಕ್ಕಳು ಹೆಂಗ ಆಕ್ಕವ? ನೀ ಅಂದ್ರ ಹೋಗಿ ಗುಡಿಯಾಗ ಮಲಗತಿ, ಹೆಂಗ ಮಾಡ್ಬೇಕ? ಮುಚ್ಚ ಬಾಯ್, ನಿಮ್ಮ ಅವನು ಮುಚ್ಚ ಬಾಯ್. ಇದ್ರ ಹೇಳಕ್ ಇಲ್ಲಿ ತಕ ಬರ್ಬೇಕಾಯ್ತು ಸಾಕಿ. ಲೇ ಸಾಕಿ, ಈಗ ನಾ ಹಿಂದಿನ ನಿಂಗಾದಲ್ಲಿ ಈಗ ನಾ ಯಾರು ಗೊತ್ತೈತೇನ? ಯಾರು? ನೀನ ಅಮ್ಮ, ನೀ ಆದ್ರ ನನಗೇನು? ನನಗೆ ಗೊತ್ತಿಲ್ಲ. ನೀನು ಮುಚ್ಚ ಬಾಯ್, ನಿಮ್ಮ ಅವನು ಮುಚ್ಚ ಬಾಯ. ಹಂಗ ಎಂತ ಚಂದ ಮಾತಾಡ್ತಾಳ ನೋಡ್ರಿ. ಲೇ 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 ಸಾಕಿ, ನೀ ಯಾರ ನನ್ನಂದ್ರೆ ಏನು ಮಾಡಿಲಿ? ಈಗ ನೀ ಏನ ಮನಿಗೆ ಬರಾಕೋ ಏನಿಲ್ಲ ಹೇಳ, ಪಾಟ್ನ ಹೇಳ. ನಾನು ಬರಂಗಿಲ್ಲ. ನಡಿ ಇದ ರೂಪನ್ಯಾಗ ಬರಂಗಿಲ್ಲ ಅಂದ್ರೆ ನಡಿ ಹೋಗುನ್ ಜಾಡ್ಸು. ಹಂಗಾರೆ ಜಾಡ್ಸಮ್ಮ ಅಂದ್ರೆ. ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಗ, ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ. ಏ ಜಿಂಗರ ಬಿಲ್ಲಿ ರಾತ್ರಿ ನಿನಗ ಬೆಲ್ಲ ಕೊಡ್ತೀನಿ ಬಾ. ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಗ, ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಗ, ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ. ಜಿಂಗರ್ ಬಿಲ್ಲಿ ರಾತ್ರಿ ನಿನಗ ಬೆಲ್ಲ ಕೊಡ್ತೀನಿ ಬಾ. ಹುಡುಗಿ ನಿನ್ನ ಸ್ಮೈಲ್ ನೋಡಿ ನೆನಪಿ ಬರ್ತಾಳ. ಹುಡುಗಿ ನಿನ್ನ ಸ್ಟೈಲು ನೋಡಿ ಮಾನಸಿ ನೆನಪಿ ಬರ್ತಾಳ.
ಲಾ 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 ಲಾ. ನಾಯಿನ ಆ ಮಲ್ಲನ ಮನೆಗೆ ಹೋಗಿ ಬರ್ತೀನಿ, ನೀನು ಹೋಗ್ಬಾನ್. ಹಂಗಾದ್ರೆ ಪಟ್ನ ಬಾರ. ಆತ ನೋಡಕ ಬಂದಾಳ ನಮ್ಮೂರ ಓಕಳಿ, ಹಣಿ ಮ್ಯಾಲ ಹಚ್ಚಾಳ ಮಿಂಚಿನ ತಿಕಳಿ, ಹಿಂದ ಮಂದಾಗ ನೋಡತಾಳ ನನ್ನ ಒಳ್ಳಿ ಕಪ್ಪ ಬಣ್ಣದ ಮಾರಿ ಮ್ಯಾಲ ಎಟ್ಟರೆ ಕಳಿ, ಕಪ್ಪ ಬಣ್ಣದ ಮಾರಿ ಮ್ಯಾಲ ಎಟ್ಟರೆ ಕಳಿ. ನೋಡಕ ಬಂದಾಳ ನಮ್ಮೂರ ಓಕಳಿ, ಹಣಿ ಮ್ಯಾಲ ಹಚ್ಚಾಳ ಮಿಂಚಿನ ತಿಕಳಿ, ಹಿಂದ ಮಂದಾಗ ನೋಡತಾಳ ನನ್ನ ಒಳ್ಳಿ. ಪೌಸ್ ಕೊಟ್ಟಾನು ಮಾವ, ಪೌಸ್ ಕೊಟ್ಟಾನು, ಪೌಸ್ ಕೊಟ್ಟಾನು ಮಾವ, ಪೌಸ್ ಕೊಟ್ಟಾನು. ನಮ್ಮ ನಾಟ ಹುಡುಗ, ನಮ್ಮ ನಾಟ ಹುಡುಗ, ನಮ್ಮ ನಾಟ ಹುಡುಗ ಕೈಯಾಗೊಂದವ ಸಗಟ್ಟೇನು, ನಮ್ಮ ನಾಟ ಹುಡುಗ ಕೈಯಾಗೊಂದವ ಸಗಟ್ಟೇನು. ಪೌಸ್ ಕೊಟ್ಟಾನು, ಫೋನ್ ನಂಬರ್ ಕೇಳೇನು, ಪೌಸ್ ಕೊಟ್ಟಾನು, ಫೋನ್ ನಂಬರ್ ಕೇಳೇನು. ನಮ್ಮ ಅತ್ತಿ ಮಗ, ನಮ್ಮ ಮಾವನ್ ಮಗ, ನಮ್ಮ ಅತ್ತಿ ಮಗ ಕೈಯಾಗೊಂದವ ಸಗಟ್ಟೇನು, ನಮ್ಮ ಅತ್ತಿ ಮಗ ಕೈಯಾಗೊಂದವ ಸಗಟ್ಟೇನು. ವಾಟಿಕೆ ಶಾಂಪೂ ಹಚ್ಚಿ ತೊಳೆದಾಳ, ಏನ ಕ್ಯಾಟ್ ನಾರತಾವ ಕೂದಲ. ಏ ವಾಟಿಕೆ ಶಾಂಪೂ ಹಚ್ಚಿ ತೊಳೆದಾಳ, ಬರ್ತೀನಂತ ತೆರೆದಿಟ್ಟಿರುತ್ತಳವರ ಮನೆಯ ಬಾಗಿಲ, ಕೆಂಪನ ಹೆಣ್ಣಾಗಿ ನೆಂಪಿಗೆ ಬರುವಾಗಿ, ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ. ವಾಟಿಕ ಶಾಂಪೂ ಹಚ್ಚಿ ತೊಳೆದ, ಏನು ಚಂದನಾರ ತವ ಕೂದಲ, ಏನು ಚಂದನಾರ ತವ ಕೂದಲ. ಯಾದಿ ಮೇಲೆ ಶಾದಿ ತುಡುಗಿಲೆ ಮಾಡ್ಯಾರ ಮದ್ವಿ, ಯಾದಿ ಮೇಲೆ ಶಾದಿ ತುಡುಗಿಲೆ ಮಾಡ್ಯಾರ ಮದ್ವಿ. ಎಡಗಾಲ ಇಟ್ಟ ಹೋದಿ ನನ್ನ ಎದಿ ಮ್ಯಾಲ, ಹೆಂಡತಿಯ ಜೋಡಿ ಹೋಗೋ ಕಡಿಯ ಮ್ಯಾಗ. ಎಡಗಾಲ ಇಟ್ಟ ಹೋದಿ ನನ್ನ ಎದಿ ಮ್ಯಾಲ, ಹೆಂಡತಿಯ ಜೋಡಿ ಹೋಗೋ ಕಡಿಯ ಮ್ಯಾಗ. ಬೆವರ್ಸಿ ಏ ಯಾವ ನಿನ್ನ ಚೊಣದಾಗ ಚೋಳ ಬಿಡ್ಲಿ, ಯಾಕ ಎದ್ರಿಗೆ ಬರ್ರಿ ಹುಡುಗಿ ಕಾಣಂಗಿಲ್ಲ ಏನು ಕಣ್ಣಾಗ, ಕಣ್ಣಿನ ಮನೆಯಾಗಿಟ್ಟು ಬಂದೇನ ನಿಮ್ಮ ಅವ್ನ ಪಿಂಡ್ರಿ ಕಣ್ಣು ನೋಡ. ನಿನಗೆ ಹೇಳಕತ್ತೀನಿ ಕಿಪ್ಪಿ ಕೀರ್ತಿ, ಕಿಪ್ಪಿ ಕೀರ್ತಿ. ಮುರ್ಕೊತ್ರು ನಂದು ಮುರ್ಕೊತ್ತು ಬಾರಿಸ್ ಮುರ್ಕೊತ್ತು ನಂದು ಮುರ್ಕೊತ್ತು. ಅಯ್ಯವ್ವ ಹರಿತು ನನ್ನ ಚೀಲ ಹರಿತು, ನನ್ನ ಶೀರಿ ಹರಿತು. ಏ ಯಾವ್ಲಾ ನೀ ಯಾಕ ಬರ್ತಾ ಬರ್ತಾ ಮೈ ಮೇಲೆ ಬರಕತ್ತಿಯಲ್ಲ, ಯಾವ್ಲಾ ಬೇವರ್ಸಿ ಹಳೆ ಬೇವರ್ಸಿ. ಅಲ್ಲ ನಾವು ಹಗಲ ಗನ್ಯಾಗ ನಿದ್ದೆ ಗನ್ಯಾಗ ಪ್ರೇಮದ ನಿದ್ದಿ ಕಾಣ್ಕೋತ ನಾವು ಹೊಂಟಿದೀವ, ನೀ ಹಂಗಕ್ ಮಾರಮ್ಮನ ಕ್ವಾನ್ ಬಂದಂಗ ಬಂದ್ ಐದು ನಂಗ ತಿಳಿತೈತಲ್ಲ ಒಂದ. ನನಗೆಲ್ಲ ತಿಳಿತೈತಿ, ನೀನು ತಿಳಿತೈತಲ್ಲ. ಏ ನನ್ನ ಗಂಡಿಗೆ ಹೇಳಂದಿ, ಹೇಳ ಹೇಳ ಏನ್ ಮಾಡ್ತಾನ, ನಿನ್ನ ಕಿತ್ತಿ ನಿನ್ನ ಕೈಯಾಗ ಕೊಟ್ಟು ಬಿಡ್ತಾನ. ಅಲ್ಲಿ ಕಾಲು ಮುಡ್ದತ್ತೇನು ಇಬ್ಬರು ಕೂಡ ರಿಪೇರಿ ಮಾಡ್ತೀರನ. ಅದಕ್ಕಂತ ನೋಡ್ರಿ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ. ಹಿಂಗ್ಯಾಕತ್ತೀರಿ, ನನ್ನ ಗಂಡಿಗಳ ಗುಮ್ಮಿಸಿ ಬಿಡ್ತೀನಿ ಇಬ್ರಿಗೂ, ನಮಗೆ ಯಾಕೆ ಬೇಕಂದ್ರು. ಅಂತೂ ಚೆನ್ನಾಗಿ ಮಾತಾಡಿ ಉಳ್ಕೊಂಡ್ ನೋಡು. ಯಾಕ ತಿಳ್ಕೊ, ಹಳೆ ಬೇಬರ್ಸಿ ಏನು ಅಂದಿ ನೋಡ, ಅದಕ್ಕತ್ತಾರ ನೋಡ್ರಿ ರಾಜ ಮಾತಾತ. ಹೊಸ ಬೇಬರ್ತಿ ಅಂತ ಏನು ಬೇಯಲಿಲ್ಲ ನೋಡ, ಇರ್ಲಿ ಅಂತೂ ಚೆನ್ನಾಗಿ ಬೇವ್ತೆ. ಅಂದ್ರ ನಿಮಗೆ ಬೇವರ್ಸಿ ಅಂದಿದ್ದು ಭಾಳ ಚಂದ ಐತಿ ಏನ್ರಿ? ಯಾಕ್ರಿ ಹಿಂಗತ್ತೀರ? ಅಯ್ಯಯ್ಯ ಅಲ್ಲ, ಮತ್ತೆ ನಿಮಗೆ ಏನಂತ ಕರಿಬೇಕ್ರಿ ನಾನು? ನೀವು ಪ್ರೀತಿಯಿಂದ ಗೋಪಿರಿ ಅಂತ ಕರೆದ ಸರ್. ಹೌದೇನ್ರಿ ಅಣ್ಣಾರ? ಈಕೆ ನಮ್ಮ ದಾರ್ಯಾಗ ಬರಂಗಿಲ್ಲ, ಈಕೆ ಬರಂಗಿಲ್ಲ, ಒಟ್ಟ ನಮ್ಮ ದಾರ್ಯಾಗ ಬರಂಗಿಲ್ಲ. ಮಳ ಎದಕ್ ನನ್ನ ಮಾತ ಪ್ರೀತಿಯಿಂದ ನೋಡಿಲಿ ನೀನು ಹಿಂಗೆ ಪ್ರೀತಿಯಿಂದ ಕರದಿ ಅಂದ್ರೆ ಅಟ್ ಮಳಿ ಬೆಳಿ ಅಟ್ ಚಂದಂಗೆ ಹಾಕವ.
ನೀ ಎಲ್ಲಾರ ಹಿಂಗೆ ಯಾತ್ ಪಿತ್ತಾರೆ ಮಾತಾಡಿದಂದ್ರೆ ನೋಡಿ ಇಲ್ಲೇ ಬರಗಾಲ ಬೀಳ್ತತಿ. ಬರಗಾಲ ಬಿಟ್ಟು ಭೂಮಿಯಾಗ ನೋಡಿ ಇಲ್ಲಿ ಮನ್ಮುಖ ಕಾವುಗಳು ಹೋಗಿ ಸೇರಾಕತ್ತ ತಿಳಿತಾ. ಅದಕ್ಕೆ ನಿಮ್ಮಂಥವ್ರ ಭೂಮಿ ಮೇಲೆ ಒಳ್ಳೆಕೇನು ಅನಿಸ್ಕೊಂಡು ಹೋಗ್ಯಾಕಿದ್ದಿ ಅಂದ್ರೆ ರೀ ಅತ್ತ ಕರಿ ಅಂದ್ರೆ ಮಳಿ ಬೆಳೆಯೋದು ಅಕ್ಕವು ಏನ್ರಿ ಅಲ್ರಿ ನಿಮಗೆ ರೀ ಅಂತ ಕರಿಬೇಕ ನಾನು? ಹಾ ಹಂಗ ಕರೆದ್ರ ಮಳಿ ಬೆಳಿ ಅಕ್ಕವ. ಹೌದೇನ್ರಿ? ಯಾಕ್ರಿ ಕಾಕಾರ ಅಣ್ತಂಬ್ರ ಅಂದ್ರೆ ಆಗಂಗಿಲ್ಲ ಇಲ್ಲ ಮುತ್ಯಾನ ಮುತ್ಯ ಅಂತೀನಲ್ಲ. ಒಂದು ಕೊಡಬಾರ ಕೊಟ್ಟನಂದ್ರ ಮುಸುಡಿ 32 ತುಕಡಿಯಾಗಿ ಬಿದ್ದಿರ್ಬೇಕು. ಮುತ್ಯ ಆತಾಳತ್ ಮುತ್ಯ ನೀನ. ಹಾ ಅದೆಲ್ಲ ಬಿಡು. ನಿಮ್ಮ ಹೆಸರೇನ? ನನ್ನ ಹೆಸರ ಕಿಪ್ಪಿ ಕೀರ್ತಿ. ನಿಂದೊಂದು ಇದ್ರಾಗ ಐತನ ಗಪ್ಪ ಕೇಳಾಕತ್ತಾಳ. ನನ್ನ ಹೆಸರು ಕಿಪ್ಪಿ ಕೀರ್ತಿ. ನನ್ನ ಹೆಸರು ಹೇಳ. ಅವನಾರ ಮುಗಿಲಿ ಗಪ್ಪ. ನಾ ಇಬ್ರು ಒಮ್ಮಿಗೆ ಚಾಲು ಮಾಡ್ತೀವಿ. ಇಲ್ಲ ಗಪ್ಪ ಅವನ್ ಮುಗಿಲಿ ನೀನ್ ದಿನಾಡ ಮಾಡಕ್ಕ. ಬ್ಯಾಡ ಬ್ಯಾಡ ಜಾಗ ಪರ್ಕ್ ಆದಿತ್ತು. ಎಲ್ಲ ಕಟ್ಕೊಂಡು ಹೊಡಿಲೇನು? ಆಮ್ಯಾಗ ಹೆಸರು ಹೇಳ್ತೀನಿ, ಮೊದಲು ಹೊಡ್ಕೋತೀನಿ. ಪರಕ್ ಆದಿತ್ತು ಪರಕ್ ಆದಿತ್ತು. ಸುಚ್ಚಾಪಗೇನ್ ಬರ್ರಿ ಇವತ್ತ. ಬೇಡ 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 ಸಾಕು ಸಾಕ್ಬಿಟ್ಟು. ಆಯ್ತ್ರಿ ನನ್ನ ಹೆಸರು ಹೇಳ್ತೀನಿ. ಹಾ ಹೇಳ. ನನ್ನ ಹೆಸರು ಸಾಕವ್ವಾನ್ರಿ. ನನಗೆ ಬೇಕಂದ್ರೆ ಬೇಕ ಬೇಕು ನನಗ ಒಟ್ಟ ನನಗೆ ಬೇಕ ಒಟ್ಟ ನನಗೆ ಬೇಕ ನನಗೆ ಬೇಕು. ನೋಡಿಲಿ ನನ್ನ ಕಾವು ನೋಡಿ ನೆತ್ತಿಗೆ ಏರಿತ್ತಂದ್ರೆ ನಮಗೆ ಇಡ್ಸೋದು ಭಾಳ ಕಷ್ಟ ಆಕತಿ. ಒಟ್ಟು ಬೇಕು ನನಗೆ. ದೌಡ್ ಮಾಡಿ ಹೇಳ. ಒಟ್ಟ ದೌಡ್ ಮಾಡಿ ಹೇಳ. ನೀ ಹೇಳ ಪಾಟ್ನ. ನನ್ನ ಹೆಸರು ಹೇಳು ಮಟ್ಟ ಒಟ್ಟು ಬಿಡಂಗಿಲ್ಲ. ಹೇಳ ಒಟ್ಟ. ನನ್ನ ಹೆಸರು ಸಾಕವಂತ್ರಿ. ನಿಮ್ಮ ಅವ್ನ ಪಿಂಡ್ರಿ ಸಾಕವಲ್ಲ ನೋಡಿಲಿ ನಾ ಪ್ರೀತಿಯಿಂದ ಶಾರ್ಟ್ ಕಟ್ನ್ಯಾಗ ಏನಂತ ಕರೀತಾರಿ? ಸಾಕು ಅಂತ ಸರಿ ಆತಾತ್ರಿ. ಸರಿ ಬಿಡ್ರಿ, ನಾನು ಬಂದು ಭಾಳ ಹೊತ್ತಾತೀನಿ, ಹೋಗಿ ಬರ್ತೀನಿ. ಇಲ್ಲ ನಿಮ್ಮ ಮತ್ತ ನಿಮ್ದಿಟ್ಟ ಹೇಳ್ತೀರಿ ಏನ್ರಿ? ನಿಮ್ದ ಮಾಡೋದೈತೇನ? ಏನ್ರಿ ಅದು ಮಾಡುದು? ಅದ ಬಂಗಾರ ಸಾಮಾನ ನೋಡ್ರಿ. ನಾನು ಪತ್ತಾರ ತಿಳಿತ್ರ. ಹೌದ್ರಿ. ನೋಡು ನಾವು ಇರುದ ನಿಮ್ಮಂತವ್ರದ್ದು ಮಾಡಾಕ. ಅಲ್ಲಿ ನೋಡಿಲಿ ಏನ್ರಿ ಸಂಜೆ ಮುಂದೆ ಇವ್ರು ಏನೋ ಭಾಳ ಗದಲಸಂಗ್ ಕಾಣಕ್ತಾರೋ. ನಮ್ಮ ದಾರ್ಯಾಗಂತರು ನೀ ಬರವಲ್ಲಿ ನೋಡಿರಿ. ತಪ್ಪಲಾರ್ದ ಸಂಜೆ ಮುಂದೆ ನಮ್ಮ ರೂಮಿನ ಕಡೆ ಬಂದ್ಬಿಡು. ನೋಡಿ ಮಾಡಿ ಕಳಿಸಿಬಿಡ್ತೀವಿ ನಿಮ್ಮ ಸಾಮಾನುಗಳು. ಏನ ತಿಳಿತಾ? ಹಂಗಾದ್ರೆ ನೀವ ಮಾಮ್ರಿ ನಾ ಇನ್ನ ಬರ್ತೀನ್ರಿ. ನಾನು ನಿಮ್ಮ ಸಂಜೆಗೆ ಬರಂಗಿಲ್ರಿ, ಹಗಲತ್ತ ಬರ್ತೀನಿ. ನಾ ಸಂಜೆಗೆ ಒನ್ರಿ ನಾನು. ಏ ಬಾ ನಿನಗೆ. ಅಯ್ಯಯ್ಯೋ ನೀ ಹಗಲದ ಬರ್ತೀವಿ ಅಂದ್ರೆ ನಮಗೆ ನಿಂದರ ಆಗ್ಲಿ. ಮೊದಲು ನಾವನ್ರಾಗತೈತಿ ನಿಂದರ ಆಗ್ಲಿ. ಆತಾತ್ರಿ. ನಾ ಇನ್ನು ಬರ್ತೀನಿ. ನಾನು ತವ್ರ ಮನೆಗೆ ಹೋಗಿ ಎಲ್ಲ ಮಾಡ್ಸ್ಕೊಂಡ್ ಬರಾಕಿದ್ದೀನಿ. ನೀವು ಬಲ್ಲಿದ್ ಬ್ಯಾಡ್ರಿ ಏನ್ರಿ? ನನಗೆ ನಮ್ಮಪ್ಪ ಅನ್ರಿ ಮಾಡ್ಸಕ್ ನನಗೆ. ಅದಾನು ನಮ್ಮ ಮಾವದವ್ರು ಬಿ ಯಾರ್ರಿ? ಮತ್ತೆ ಯಾರು? ನೀವು ನಮ್ಮ ಅಣ್ಣವ್ರಿ. ನೀವು ನೋಡಿಲ್ಲ ನನ್ನ ಬಿಸಿ ನೆತ್ತಿಗೆ ಏರ್ತಂದ್ರೆ ನೋಡಿ ಇಳಿಸೋದು ಭಾಳ ಕಠಿಣ ಆಕೈತಿ. ಮತ್ತೆ ನೀ ಏನೋ ಅಣ್ಣ ಮತ್ ನೋಡಿಲ್ಲ ಹೊಡಮಾಡಿ ಬಂದ್ರೆ ನನಗೆ ಆಗೋದಿಲ್ಲ. ಅಣ್ಣ ಅಣ್ಣಕ್ಕೆ ಹೋಗಬೇಡ. ಗೋಪಿ ಅವ್ರೇ ಅಂತಿಂತ. ಹಾ ಅಟ್ ಪ್ರೀತಿಯಿಂದ ಅಟ್ಟ ಅಣ್ಣ. ಆಯ್ತಾಯ್ತು ಅಟ್ಟಂದ. ಹಾ ಹಂಗಾರ ನೀವ್ ಏನ್ರ ತಂದಿರಿ ಏನ್ರಿ? ಬಂಗಾರ ಅದು ನಮ್ಗೆ ಕೊಡಾಕ. ಈಗೇನು ತಂದಿಲ್ಲ. ನೀ ಏನು ಫೋನ್ ಮಾಡಿ ಹೇಳಿದಾರ ತರ್ತೀನಿ. ಫೋನ್ ಪೇ ಅದು ಮಾಡ್ಬೇಕಲ್ಲ. ಆಗ ಹೇಳಿ ತಗೊಂಡ್ರ ಬರ್ತೀನಿ. ಆಯ್ತಾಯ್ತ್ರಿ. ತರುವಂತ್ರಿ ಇದ್ರೆ ಮುಂದಿನ ಸಲ ಸಿಕ್ಕಬೇಡಕ ನೆನ್ಪಿಲ್ ತಗೊಂಡ್ ಬರ್ರಿ ನೀವು. ತರ್ತನಾಳ. ಆತ್ರಿ. ನಾನು ಹೋಗಿ ಬರ್ಲಿರಿ. ಹಂಗ ಯಾಕೆ ಮತ್ತೇನ್ ಮಾಡಿ ನಿನಕತ್ತಾನ ನಿತ್ತಿ ಅಲ್ಲಿ ಅವಂದಾಗೈತಿ ನೀನು ನಂಬದಾಗಲ್ಲ. ನೀ ಹಂಗ ಹೋಗಿ ಬಿಡಕಿನ. ಮತ್ತೇನ್ರಿ ನಿಮ್ಮ ಊರನ್ನವ್ರು ಸುಚ್ಚಾಪ ಬಿಡ್ರಲ್ಲ? ಯಾಕೆ ಅವ್ರ್ಯಾಕೆ ಸ್ವಿಚ್ ಆಫ್ ಹಾಕಾರ? ಮತ್ತೇನು ಕುಯಿನೆಲ್ಲ ಕಟ್ಟನ ಇಲ್ಲ ಯಾನ ನೋಡಲ್ಲಿ ಸ್ವಿಚ್ ಆಫ್ ಯಾವಾಗ ಆಗಂಗಿಲ್ಲ. ನಮ್ಮ ಹುಡುಗರು ಸ್ವಿಚ್ ಆಫ್ ಯಾವಾಗ ಹೋಗಂಗಿಲ್ಲ. ಹೆಂಗಿರ್ಬೇಕ? ಅಂಬಿಕಾ ಬಂದಾಳಂದ್ರ ಅದಾಳ ಅಂಬಿಕಾ. ಕ್ಯಾತಾರು ಹುಚ್ಚಿ. ಹೌದು ನೋಡ. ಹೌದು ಇದನ್ನೊಂದು ಮನಗ ನಾನು ನೋಡ. ಯಾನ್ ತಿಳ್ಕೊಂಡೆ ಅಂಬಿಕಾ ಅಂದ್ರ ಕ್ಯಾತಾರು ಹುಚ್ಚಿ.
ಅರುಚಿ ಅಲ್ಲ ನಾನು ಮಹಾರಾಷ್ಟ್ರಕ್ಕಿ ನಾನು ನೋಡಿಲ್ಲ ಅಂಬಿಕಾ ಅಂದ್ರೆ ಗಿಡ್ಡ ಅನ್ನಕಿ ಆ ಮಾಮ ನೀ ಗಿಡ್ಡಿ ಅನ್ನಕ್ ಹೋಗ್ಬೇಡ ನಿನ್ ಹಣ ಎತ್ತಲಿ ಸುಮ್ಮಿರ ಗಿಡ್ಡಿ ಅಂದ್ರೆ ನಾನು ಎಣ್ಣ ಅಂದಿ ಅಂದ್ರೆ ಮತ್ ನನ್ ಕಾವ ಮತ್ತು ಬಾಳ್ಕಟ್ಟಿ ಇರ್ತೈತೆ ತೆಲಿಗೆ ಸತ್ಯ ಹೂವ ಸತ್ಯ ಗಿಡ್ಡಿ ಅಂತ ನೀವು ನೋಡ್ ಪಿಂಡ್ರಿ ಏಳ್ರಾಗ ಹುಟ್ಟಿದವನ ಗಿಡ್ಡಿ ಅದೀನ್ರಿ ನಾನು ಮನಾರು ಉದ್ದ ಅದೀನಿ ನೋಡ್ರಿ ಎಲ್ಲೇಟದಿ ನೋಡ್ರಿ ಎಲ್ಲಿ ಮನಾರು ಚಂದ ಅದೀನಿ ಚಟ್ ಕಿಸ್ಬಾ ಎದಿರಿ ಗಾಳಿ ಗಾಳಿ ಬಿಟ್ಟಾಗ ಹುಟ್ಟಾಳೆ ಆಮೇಲೆ ಎಲ್ಲಿ ಏನನ್ನೇ ಯಾಕೆ ಸಣ್ಣ ಕಡ್ಯಾಕತ್ತೈತೇನು ಇಲ್ಲ ಬರ್ತೀನಿ ಶೆಟ್ಟಿಗೆ ನನ್ನ ಗಂಡನ ಕೈಲಿ ಸಜ್ಜಾಗವಲ್ತ ನಿಮ್ಮ ಶೆಟ್ಟಿಗೆ ಹಂಗ ನೀನಾಗೆ ಬಾ ಅಂದ್ರೆ ನಾವು ಬಿಡ್ತೀವತ್ತೇನ ನೀವಾಗ ಇಟ್ಟು ತುಲಿಮಿ ಮಾಡ್ತಿ ಅಂದ್ರೆ ನೋಡಿಲಿ ಶೆಟ್ಟಿಗೆ ಹೋಗ ಪಟ್ಟ ಅನ್ಸ್ಬಿಡ್ತೀನಿ ಚಾನ್ಸ ಇಲ್ಲ ಅನ್ನಿ ಹಿಂಗಂದೇನು ಹಂಗಾರ ಜಾಡ್ಸಂದ್ರ ನಿನ ಮಾರಿ ನೋಡಂಗ ಆಗೈತಿ ನಿನ ಮಾರಿ ನೋಡುವಂಗ ಆಗೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ನಿನ್ನ ಮ್ಯಾಗ ನನ್ನ ಲವ್ ಆಗೈತಿ ಅದಕ್ಕಾಗಿಲ್ಲ ಪಡ ಬಾಳಾಗೈತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನಿಜ ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತು ನೀ ಹೆಂಗ ಇರತಿ ಜೀವನ ಹೆಂಗ ಕಳಿತಿ ಕಣ್ಣಿನೊಳಗ ಸುರುವದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೀತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಹೃದಯದಾಗ ಮೆಟ್ಟು ಮಾಡೈತಿ ಮೊದಲು ಜೀವ ಎರಡು ದೇಹ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ಲಾ 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 ಆತ್ರಿ ಬರ್ರಿ ಹೋಗುನ್ರಿ ಸುಚಾಪ್ ಆದ್ರಿ ಮಾಮ ಅದ ನಾವೊಂದು ಹೇಳ್ಬೇಕ್ರಿ ಈಗ ಖಟಕ್ ರೊಟ್ಟಿ ತಿಂದ್ರೆ ಸಪ್ಪಳ ಆಗಬಾರ್ದ್ರಿ ಲವ್ ಮಾಡಿದ್ರೆ ಮಕ್ಕಳು ಆಗಬಾರ್ದ್ರಿ ನೀವು ಮಾಡ್ರಿ ನಂದೇನು ಮದಿ ಆಗೈತ್ರಿ ಈಗ ನೀವು ಮಾಡ್ರಿ ಹಂಗ ಇನ್ನೊಂದು ಮಾಮಗಳೇ ಮಕ್ಕೊಂಡ್ ಬಿಡ್ರಿ ನೀವು ಮನೆಗೆ ಹೋಗಿ ಏನು ಮಾಡಬೇಡ್ರಿ ಮತ್ತೆ ನಿಮ್ಮ ಅವನು ಏನು ಹುರ್ರ ಹಾರ್ರಿ ಏನ್ರ ಐತಿಲ್ಲ ಏನು ಇಲ್ಲ ಏನು ಇನ್ನ ಬರ್ಬೇಕಾದ ನಿನ್ ಹಣ ಎತ್ತಲಿ ಗಿಡ್ಡಿ ಅಂದವನು ಸುಮ್ಮಿರ
ಇನ್ನೊಂದು ಅಂಬಿಕಾದನಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ. ಆಹಾ, ಎಷ್ಟೊಂದು ಸೌಖ್ಯದಿಂದ ಸುಂದರವಾಗಿ ಸಾಗುತ್ತಿದೆ ನನ್ನೀ ಮನೆ. ಶ್ರೀರಾಮನ ಬರುವಿಕೆಗೆ ಅಯೋಧ್ಯೆಯಲ್ಲಿ ಅದೊಂದು ದಿನ ಮಾತ್ರ ಸಂಭ್ರಮದ ವಾತಾವರಣ ಬೇರ್ಪಟ್ಟಿತ್ತಂತೆ. ಆದರೆ ನನ್ನೀ ಮನೆ ಯಾವಾಗಲೂ ಸಂತೋಷ ಸಂಭ್ರಮದಿಂದಲೇ ಮುನ್ನುಗ್ಗುತ್ತಿದೆ. ಇದಕ್ಕೆಲ್ಲ ಕಾರಣರು ನನ್ನ ಹಿರಿಯ ಮಗ ಶಂಕರ್ ಹಾಗೂ ಈ ಮನೆಯ ಲಕ್ಷ್ಮಿ ಅಂತಿರುವ ನನ್ನ ಸೊಸೆ ಸಾವಿತ್ರಿ. ನಿಜವಾಗಲೂ ಇವರಿಬ್ಬರು ದೇವಮಾನವರು. ನನ್ನ ಸೊಸೆಯು ತನ್ನುಡಿನಲ್ಲಿ ಮಕ್ಕಳಿಲ್ಲದಿದ್ದರು ಸುನೀಲ್ ಹಾಗೂ ಬಸವರಾಜರೇ ತನ್ನ ಮಕ್ಕಳೆಂದು ಪೋಷಿಸಿ ದೊಡ್ಡವರನ್ನಾಗಿ ಮಾಡಿ ಒಳ್ಳೆಯ ಮಟ್ಟಕ್ಕೆ ಬರುವಂತೆ ಮಾಡಿದ್ದಾರೆ. ಇನ್ನು ಹಿರಿಯ ಮಗ ಶಂಕರ್ ಶಿವನ ಸ್ವರೂಪದವನು. ತನ್ನ ತಮ್ಮಂದಿರನ ಎಂದಿಗೂ ಕಡೆಗಣ್ಣಿಂದ ಕಂಡಿಲ್ಲ. ಹೇ ದೇವ ಮಾರುತೇಶ್ವರ, ಈ ಮನೆ ಹಿಂಗೆ ನಂದನವನವಾಗಿ ಚಿಗುರುತ್ತಾ ಮುನ್ನುಗ್ಗಲಿ ಎಂದು ಬೇಡಿಕೊಳ್ಳುತ್ತೇನಪ್ಪ. ವೇಳೆ ಆಯಿತು, ಸ್ವಲ್ಪ ಸುತ್ತಾಡಿಕೊಂಡು ಬರುವೆ. ಸಾವಿತ್ರಿ, ಏ ಸಾವಿತ್ರಿ. ಸ್ವಾಮಿ. ಸಾವಿತ್ರಿ, ಇನ್ನು ಸುನೀಲ ಮತ್ತು ಬಸವರಾಜ ಬಂದಿಲ್ಲವೇ? ಹೌದು ನೋಡ್ರಿ, ಯಾಕೋ ಏನು ಅವರಿಬ್ಬರು ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಮಾವ ಕೂಡ ಹೊರಗಡೆ ಸುತ್ತಾಡ್ಕೊಂಡು ಹೋಗಿ ಬರ್ತೀನಿ ಅಂತ ಹೋದವರು ಅವರು ಬಂದಿಲ್ಲ. ಅದೆಲ್ಲ ಹೋಗ್ಲಿ, ನಮ್ಮ ಬಸವರಾಜನ ಹುಟ್ಟುಹಬ್ಬ ಬರ್ತಾ ಇದೆ. ನೀವೇನು ಎಲ್ಲ ತಯಾರಿ ಮಾಡೋದು ಅಥವಾ ಹೀಗೆ ಸುತ್ತಾಡೋದು? ಏನೆಂದೆ ಸಾವಿತ್ರಿ? ನನ್ನ ತಮ್ಮನು 18 ವರ್ಷ ತುಂಬಿ 19ನೇ ವಯಸ್ಸಿನಲ್ಲಿ ಕಾಲಿಡುತ್ತಿದ್ದಾನೆ. ಆತನ ಹುಟ್ಟುಹಬ್ಬವನ್ನು ನಿಲ್ಲಿಸುವುದೇ? ಛೆ ಸಾವಿತ್ರಿ, ಅದಕ್ಕಾಗಿ ನನ್ನ ಅನುಮತಿ ಕೇಳಬೇಕೆ? ಸಾವಿತ್ರಿ, ನನ್ನ ಮನದಲ್ಲಿ ಏನೋ ಒಂದು ಸಂಶಯ ಉಂಟಾಗತೊಡಗಿದೆ. ಏನು ಸಂಶಯನಾ? ಅದಾವ ಸಂಶಯ ಉಂಟಾಗತೊಡಗಿದೆ? ಅದೇನು ಅಂತ ಹೇಳಿ. ಯಾಕೆ ನನ್ನ ಮುಂದೆ ಹೇಳೋದಿಲ್ವೇ? ಹುಚ್ಚಿ, ನಿನ್ನ ಮುಂದೆ ಹೇಳಲಾರದೆ ಮತ್ತಾರೆದುರಿಗೆ ಹೇಳಲಿ? ಅದಕ್ಕೆಂದೇ ಹಿರಿಯರು ಸತಿಪತಿಗಳಿಬ್ಬರು ಜೋಡೆತ್ತಿನ ಬಂಡೆ ಎಂದು ಹೇಳಿದ್ದಾರೆ. ಸಾವಿತ್ರಿ, ನಮಗಂತೂ ಮಕ್ಕಳಾಗಲಿಲ್ಲ. ಇನ್ನು ಮುಂದೆ ನಮಗೆ ಮಕ್ಕಳಾಗದಿದ್ದರೆ ಆ ಸುನೀಲ ಮತ್ತು ಬಸವರಾಜ ನಮ್ಮನ್ನು ಜೋಪಾನ ಮಾಡಬಹುದೇ? ಛೇ, ಒಳಿತನಿ, ಯಾವತ್ತೂ ಇಂಥ ಕೆಟ್ಟ ವಿಚಾರಗಳಿಗೆ ಆಸ್ಪದ ಕೊಡಬೇಡಿ. ನೋಡಿ, ಅವರಿಬ್ಬರು ನನ್ನ ಮೈದುನರಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು. ಅವರಿಗೆ ನನ್ನ ಕೈಯಾರೆ ಅಮೃತ ಉಡಿಸಿ ಬೆಳೆಸಿದ್ದೀನಿ ಕಣ್ರಿ. ಹಾಗಿದ್ಮೇಲೆ ಅವರು ಯಾವತ್ತೂ ನಮಗೆ ಕೇಡು ಬಗೆಯೋದಿಲ್ಲ. ಸಾವಿತ್ರಿ, ಒಂದು ವೇಳೆ ಅವರು ನಮಗೆ ಕೇಡು ಬಗೆದರೆ? ನೋಡಿ, ತಾಯಿ ತನ್ನ ಮಗುವಿಗೆ ತನ್ನ ಎದೆ ಹಾಲು ಉಣಿಸಿ ಬೆಳೆಸ್ತಾಳೆ. ಹಾಲು ಕುಡಿಯುವಾಗ ಆ ಮಗು ತಾಯಿಯ ಮೊಲೆಯನ್ನು ಕಚ್ಚುತ್ತೆ. ಹಾಗಂತ ತಿಳಿದು ಆ ತಾಯಿ ಆ ಮಗುವಿಗೆ ಹಾಲು ಕುಡಿಸೋದನ್ನ ಬಿಟ್ಬಿಡ್ತಾಳೆ. ಅದೇ ಮಗು ಬೆಳೆದು ದೊಡ್ಡವನಾದ್ಮೇಲೆ ಆ ಹಾಲು ಉಣಿಸಿದ ತಾಯಿಯನ್ನೇ ಮನೆಯಿಂದ ಹೊರ ಹಾಕ್ತಾನೆ. ಆಗ ಆ ತಾಯಿ ಆದವಳು ಹಾಲು ಉಣಿಸಿದ ಮೊಲೆ ಹಾಲಿನ ಋಣವನ್ನು ಕೇಳ್ತಾಳ ಅಥವಾ ಸತ್ತು ಹೋಗ್ತಾಳ? ಇಲ್ವಲ್ಲ. ಅದೇ ರೀತಿ ನಾವು ಅವರಿಬ್ಬರನ್ನ ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಬೆಳೆಸೋಣ. ಮುಂದೆ ಅವರಿಗೆ ಬಿಟ್ಟಿದ್ದು ನಮ್ಮನ್ನು ರಕ್ಷಿಸುವ ಭಾರ. ಸಾವಿತ್ರಿ,
ನೀನು ನಿಜವಾಗಿಯೂ ಧರ್ಮ ದೇವತೆ. ಈಗಿನ ಕಾಲದಲ್ಲಿ ಎರಡನೇ ತಾಯಿಯಾಗಿ ಬಂದು ಮಕ್ಕಳನ್ನು ಪಿಸಾಚಿಯಂತೆ ಕಾಣುವ ಮಲತಾಯಿಗಳು ಹೆಚ್ಚಾದ ಈ ಭರತ ಭೂಮಿಯಲ್ಲಿ ನೀನು ಅಣ್ಣನ ಹೆಂಡತಿಯಾಗಿ ಬಂದು ಮೈದುನರನ್ನು ಮಕ್ಕಳಂತೆ ಕಾಣುವ ಈ ನಿನ್ನ ಹಿರಿಮೆ ಅಮೋಘವಾದದ್ದು. ಸಾವಿತ್ರಿ, ನಿನ್ನ ಅಂತರಂಗದಲ್ಲಿ ಅಡಗಿದ ಭಾವನೆಗಳನ್ನು ಕೆದಕಲು ಪ್ರಯತ್ನಿಸುತ್ತಿದ್ದೇನೆ ಹೊರತು ನನ್ನ ತಮ್ಮಂದಿರ ಮೇಲಿದ್ದ ಸಂಶಯವನ್ನು ವ್ಯಕ್ತಪಡಿಸೋದಕ್ಕಾಗಿ ಅಲ್ಲ ಸಾವಿತ್ರಿ, ವ್ಯಕ್ತಪಡಿಸೋದಕ್ಕಾಗಿ ಅಲ್ಲ. ಸಾಕ್ ಮಾಡ್ರಿ ನಿಮ್ಮ ಚೇಷ್ಟೆ. ಸಾವಿತ್ರಿ, ನನ್ನ ತಮ್ಮಂದಿರು ಸಹ ವಿದ್ಯಾವಂತರು, ಅವರೆಂದು ನಮಗೆ ವಿರೋಧಿಗಳಾಗಲಾರರು ಸಾವಿತ್ರಿ. ಹೌದೌದು, ನನಗೂ ಚೆನ್ನಾಗಿ ಗೊತ್ತು. ಬನ್ನಿ ಊಟ ಮಾಡುವಂತೆ. ಸಾವಿತ್ರಿ, ಬಾಯಿಲಿ ಊಟಕ್ಕೆ ಬರುವೆ, ಅದಕ್ಕೇನಾದರೂ ಸಂಭಾವನೆ? ಹೋಗಿಪ್ಪ, ಯಾವಾಗಲೂ ಇದೇ ಹುಡುಗಾಟಕ್ಕೆ ನಿಮ್ದು. ಹುಡುಗಾಟವಲ್ಲ ಸಾವಿತ್ರಿ, ಇದು ಪ್ರೇಮದ ಬಡಿದಾಟ. ನಂಗೆ ನಾಚಿಕೆ ಆಗುತ್ತೆ. ಇದೇನು ಹೊಸತಲ್ಲ, ಹಾಡು ಸಾವಿತ್ರಿ, ಹಾಡು. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ, ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ, ಸಹನಾಮಣಿ ನನ್ನ ಸಹಚಾರಿಣಿ, ನನ್ನ ಎದೆಯಾಳು ದೊರೆತಾನಿ ಸಹಧರ್ಮಿಣಿ, ನರಗಳ ಒಳಗೆ ಸ್ವರಗಳ ಕೊಡುಗೆ, ಒಲವಿನ ಮಡವೇ ನೀಡೋಡು ಭಾಮಮನೆ. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ. ಇರುವಾಗ ಒಲವೊಂದೇ ಧ್ವನಿ, ನೀಗೇನಗುತ್ತಿರುವಿ ಪ್ರತಿ ಜನವೂ ಪುಷ್ಪಾಂಜಲಿ. ಪ್ರತಿಪದದೊಳಗು ಪ್ರತಿಪದಿಸುವೆವು, ನಮಸ್ಕಾರ ಅಣ್ಣ, ನಮಸ್ಕಾರ ಅತ್ತಿಗೆ. ಮೈದುನ, ನೀನ್ ಯಾವಾಗ ಬಂದಿಪ್ಪ? ಎಲ್ಲಿಂದಮ್ಮ? ಹಾಗಲ್ಲೋ, ದಿನಾಲು ಸುತ್ತಾಡಿಕೊಂಡು ಬಂದ ಕೂಡಲೇ ನಮಸ್ಕರಿಸುವೆಲ್ಲ, ಅದಕ್ಕಾಗಿ ಕೇಳುತ್ತಿದ್ದಾಳೆ. ಹೇಳೋ ಬಸವರಾಜ್, ದಿನಾಲು ಯಾವ ಸೇನಾಪಡೆ ಕೆಲಸಕ್ಕೆ ಹೋಗುವೆ ಎಂಬಂತೆ ನಮಸ್ಕರಿಸಿ ಹೋಗುವೆ, ಬರುವಾಗ ನಮಸ್ಕರಿಸಿ ಬರುವೆ, ನೀನಬ್ಬ ಬುದ್ಧಿ ಇಲ್ಲದ ಪೆದ್ದ. ಹಾಗಲ್ಲೋ ಸುನೀಲ, ಪುಣ್ಯ ಯಾತ್ರೆಗಳ ದರ್ಶನಕ್ಕೆಂದು ಹೋಗಿ ಗಂಗಾ ನದಿಯಲ್ಲಿ ಮುಳುಗಿ ಹಿಂದೆ ಮಾಡಿದ ಕರ್ಮಗಳೆಲ್ಲ ಪಾಪಗಳೆಲ್ಲ ಪರಿಹಾರವಾಗಲೆಂದು ಸ್ನಾನ ಮಾಡಿ ಬರುತ್ತಾರೆ. ಬಂದ ಮರುದಿನವೇ ಮತ್ತೆ ಹೊಸ ಪಾಪ ಕಾರ್ಯಗಳನ್ನೇ ಮಾಡುತ್ತಾರೆ. ಈಗ ಬಸವರಾಜ ಅವರತ್ತಿಗೆ ಆಶೀರ್ವಾದ ಪಡೆದುಕೊಂಡು ಹೋಗಿ ಏನು ಮಾಡುತ್ತಾನೇನೋ. ಅತ್ತಿಗೆಮ್ಮ ನೋಡು, ಅಣ್ಣಂದಿರಬ್ಬರು ಯಾವಾಗಲೂ ನನಗೆ ತಮಾಷೆ ಮಾಡುತ್ತಾರೆ. ಹೌದು, ನಾನು ನೋಡ್ತಾನೆ ಇದ್ದೀನಿ. ಸಾಕು, ಸುಮ್ಮನೆ ಇರಿ ನೀವಿಬ್ರು. ನೀವಿಬ್ಬರಿಗೆ ಅವನು ತಮ್ಮ ಅಂದ್ರೆ ನನಗೆ ಅವನು ಮಗ ಇದ್ದಂತೆ ಅಲ್ವೇ ಬಸವರಾಜ? ಹೌದಮ್ಮ,
ಓ ನೋಡಿದ್ರಾ ಇನ್ನು ಹೇಗಾಯ್ತು ನಿಮಗೆ? ಅಣ್ಣ, ಅತ್ತಿಗೆ ತಮ್ಮ ಒಂದಾದರೆ ನಾನು ನೀನು ಒಂದಾಗೋಣ ಅಲ್ಲವೇ ನನ್ನ? ನೋಡಪ್ಪ, ನೀವು ಇಬ್ರು ನನಗೆ ಮಕ್ಕಳಿದ್ದಂತೆ, ಆಯ್ತಾ? ನೋಡಿದೆಯಾ ಸುನೀಲ, ಹೇಗೆ ಮಾತು ಬದಲಿಸಿದಳು ಅಂತ. ಒಟ್ಟಿನ ಮೇಲೆ ಭಾರ ಅವನ ಕಡೆ, ಇನ್ನು ಮೇಲೆ ನಿನ್ನಿಷ್ಟ. ಅತ್ತಿಗೆ ತಮ್ಮ ಒಂದಾದರೆ ನಾನು ನೀನು ಒಂದಾಗೋಣ ಅಲ್ಲವೇ ನನ್ನ? ಅದು ಸರಿ, ಮತ್ತೆ ಅಪ್ಪ ಯಾರ ಕಡೆ? ಅಪ್ಪಾಜಿ ನಮ್ಮ ಕಡೆ ಅಲ್ವೇನಮ್ಮ? ಹೌದು, ಮಾವ ಮಾತ್ರ ನಮ್ಮ ಕಡೆ ಇಲ್ಲ. ಓಹೋ, ಹಾಗೆ ಆಗಲ್ಲ. ನಮ್ಮ ತಂದೆಯನ್ನು ನಾವೇ ಇಟ್ಟುಕೊಳ್ಳುತ್ತೇವೆ. ಇಲ್ಲ ಇಲ್ಲ, ನಮ್ಮ ಕಡೆನೇ ಬರಬೇಕು. ನಮ್ಮ ಕಡೆ ಇಲ್ಲ ಬಸವರಾಜ್, ನಮ್ಮ ತಂದೆಯನ್ನು ನಾವೇ ಇಟ್ಟುಕೊಳ್ಳುತ್ತೇವೆ. ಹಾ ನೋಡಿದರ ಇವತ್ತು ನಿಂದು ನನ್ನ ಕಡೆಯಿಂದ ಜಗಳ ಹಚ್ಚಿಸುವುದು ಆಗುವುದಿಲ್ಲ ಎಂದು ಹೇಳುತ್ತಿದ್ದೀರಿ. ಇವತ್ತು ಹೇಗೆ ಹೆಚ್ಚಿದೆ ಜಗಳ? ಅಣ್ಣ, ಯಾವಾಗಲೂ ಇದೇ ಹುಡುಗಾಟ ಆಡುವಲ್ಲಣ್ಣ. ನೋಡಿದ್ಯಾ, ಒಮ್ಮೆ ನಮ್ಮ ಮೇಲೆ ಬೇರೆ ಆಗುವ ವಿಚಾರದವರೆಗೆ ಹೋಗುವಂತೆ ಮಾಡಿಬಿಟ್ಟೆ. ಅತ್ತಿಗೆ, ಅಪ್ಪಾಜಿ ಎಲ್ಲಿಗೆ ಹೋಗಿದ್ದಾರೆ? ಸುತ್ತಾಡ್ಕೊಂಡು ಬರ್ತೀನಿ ಅಂತ ಆಚೆ ಹೋಗಿದ್ದಾರೆ. ಅದು ನೇಸಷ್ಟರಲ್ಲಿ ಮಾವ ಬಂದೇ ಬಿಟ್ರು. ಓಹೋ, ಏನೋ ಪಂಚಾಯಿತಿ ನಡೆಸಿ ಬಿಟ್ಟಿದ್ದೀರಲ್ಲ, ಯಾಕೆ ನನ್ನ ಬರುವಿಕೆಯನ್ನೇ ಕಾಯುತ್ತಿದ್ದೀರಿ? ಈ ಪಂಚಾಯಿತಿಗೆ ನನ್ನ ಅಧ್ಯಕ್ಷತೆಯೇ ಬೇಕೇನು? ಹೌದು ಅಪ್ಪಾಜಿ, ನಮ್ಮಲ್ಲಿ ಒಂದು ತೊಡಕು ಉಂಟಾಗಿದೆ. ಆ ತೊಡಕು ಪರಿಹಾರ ಮಾಡಿಕೊಳ್ಳಲು ನಿಮ್ಮ ಹಾದಿಯನ್ನೇ ಕಾಯುತ್ತಿದ್ದೇವೆ. ಅದಕ್ಕಾಗಿ ಮಾವ ನಮಗೆ ಹೇಳ್ಬಾರ್ದು ಅಲ್ವೇ ಮೈದನ? ಹೌದು ಅತ್ತಿಗೆ. ಹೇಳಿ ಆದರೂ ಕೇಳಿಕೋ, ಹಾಗೆ ವಿಷಯವಿಲ್ಲದೆ ಹರಟಿ ಮಾಡಿರಲ್ಲ. ನೋಡು ಅಪ್ಪಾಜಿ, ಬಸವರಾಜ ಅವರತ್ತಿಗೆ ಒಂದು ಕಡೆಯಾಗಿದ್ದಾರೆ ಮತ್ತು ನಾನು ಸುನೀಲ ಒಂದು ಕಡೆಯಾಗಿದ್ದೇವೆ. ಇನ್ನು ಮುಂದೆ ನೀವು ಯಾರು ಕಡೆ ಇರುತ್ತೀರೆಂದು ಕೇಳಿಕೊಳ್ಳುತ್ತಿದ್ದೇವೆ. ಏನೋ ನಮ್ಮ ಕಡೆ ಬಂದರೆ ಒಳಿತು. ಅದಕ್ಕಾಗಿ ಓಹೋ, ಹಾಗೆ ಆಗಲ್ಲ. ಅಪ್ಪಾಜಿ ನಮ್ಮ ಕಡೆನೇ ಬರಬೇಕು. ಅತ್ತಿಗೆ, ನೀನು ಸ್ವಲ್ಪ ಒತ್ತಿ ಹೇಳಮ್ಮ. ಅಪ್ಪಾಜಿ ಹೆಣ್ಣು ಮಕ್ಕಳ ಮಾತಂದರೆ ಕರಗಿ ಹೋಗಿ ನಮ್ಮ ಕಡೆನೇ ಇರ್ತಾರೆ. ಹೇಳಮ್ಮ, ಹೇಳು. ಮಾವಯ್ಯ, ನೀವು ನಮ್ಮ ಕಡೆನೇ ಆಗ್ಬೇಕು. ಯಾಕಂದ್ರೆ ನಾನು ನಿಮ್ಮ ಮುದ್ದಿನ ಸೊಸೆ ಅಲ್ವೇ ಮಾವಯ್ಯ? ಸಾಕ್ಷಿನ ಅತ್ತಿಗೆ, ನೀ ಹೇಳಿದ್ದೆಲ್ಲ ಆಗಲ್ಲ. ಅಪ್ಪ, ನೀನೇ ಹೇಳಿಬಿಡು, ನಿಂದೇ ಲಾಸ್ಟ್ ಡಿಸಿಷನ್. ಶಂಕರ, ಮಾನವನಿಗೆ 2 ಕಣ್ಣುಗಳಿವೆ. ಅವುಗಳಲ್ಲಿ ಯಾವುದು ಹೆಚ್ಚು? ಅಪ್ಪಾಜಿ, 2 ಹೆಚ್ಚು ಅಪ್ಪಾಜಿ. ಕರೆಕ್ಟ್ ಆನ್ಸರ್. ಅದರಂತೆಯೇ ನೀವೆಲ್ಲರೂ ನನಗೆ 2 ಕಣ್ಣುಗಳು ಇದ್ದ ಹಾಗೆ. ಒಂದು ಕಣ್ಣಲ್ಲಿ ನೋವಾದರೆ ಇನ್ನೊಂದು ಕಣ್ಣಲ್ಲೂ ಸಹ ನೀರು ಬರುತ್ತದೆ. ನಿಮ್ಮಲ್ಲಿ ಯಾರೊಬ್ಬರಿಗೆ ಏನಾದರೂ ಆದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲಪ್ಪ. ನನ್ನ ಜೀವನದ ಆಧಾರವಾಗಿರುವ ಪ್ರತಿಯೊಂದು ನರನಾಡಿಗಳಲ್ಲಿ ಬಡಿತ ತಪ್ಪಿ ದುಃಖವನ್ನು ಕೊಟ್ಟು ಕಳಿಸಿಬಿಡುತ್ತವೆ ಈ ಪ್ರಾಣವನ್ನು ಈ ದೇಹದಿಂದ. ಅಪ್ಪಾಜಿ, ನನಗೊಂದು ಮಾತು ಕೊಡುವಿರಾ? ಕೇಳು, ಅದ್ಯಾವ ಮಾತು? ಅಪ್ಪಾಜಿ, ಈ ಮನೆಯಲ್ಲಿ ಯಾರಾದರೂ ಯಾವ ರೀತಿಯಿಂದಲಾದರೂ ಬೇರೆ ಆದರೆ ನೀವು ಮಾತ್ರ ಈ ಮನೆ ಬಿಟ್ಟು ಹೋಗಬಾರದು, ತಿಳಿಯುತ್ತೆ? ಆಯ್ತು ಮಾರಯ್ಯ, ನಿನ್ನಂತೆ ಆಗಲಿ. ಒಳ್ಳೆ ತರ್ಲೆ ತಂದುಕೊಂಡು ಬಿಟ್ಟಿದ್ರಲ್ಲ, ನಡೆಯಿರಿ, ಹೊಟ್ಟೆ ಹಸಿದಿದೆ, ಊಟ ಮಾಡೋಣ. ಅಪ್ಪಾಜಿ, ಊಟಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಪದವನ್ನು ಹಾಡಬಾರದೆ? ಹೌದು ಅಪ್ಪಾಜಿ. ನಿನ್ನ ಆಸೆಗೆ ನಾನೇಕೆ ಅಡ್ಡಿ ಬರಲಿ? ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ?
ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತಾ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಗೆ ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲಿ ಜನ್ಮ ಸಾರ್ಥಕ ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲಿ ಜನ್ಮ ಸಾರ್ಥಕ ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ನಮಗೆಂದು ಆನಂದೆ ಒಂದೇ ಈ ಬಾಳಲಿ ಇನ್ನೂ ನಮಗೆಂದು ಆನಂದೆ ಒಂದೇ ಈ ಬಾಳಲಿ ಅಣ್ಣನ ಪ್ರೇಮ ತಮ್ಮನ ಪ್ರೇಮ ಅಣ್ಣ ತಮ್ಮರ ಸ್ನೇಹ ಪ್ರೀತಿಯನ್ನು ನಿಮ್ಮ ಕಣ್ಣಲ್ಲಿ ಇಂದು ಕಂಡೆವು ಲಾಲ 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 ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ನನ್ನ ಮುದ್ದಿನ ರಾಣಿ ಹೋಗಂಗಾದ್ರ ನನಗ ಇವತ್ತಿಂದ ಉಸಾರ ಬ್ಯಾಡ ಏನಂದಿ ನೀನ? ಅಯ್ಯ ಮಂಡು ಉಸಾಬ್ರಿ ಬೇಡ ಅಂತ್ಯಾ? ಅಲ್ಲ ನಮ್ಮ ಅಣ್ಣನ ಮುಂದೆ ಹೇಳಿ ನಿನ್ನ ಮೈ ಮೆತ್ತಗೆ ಮಾಡಿಸ್ಲಿಲ್ಲ ಅಂದ್ರೆ ನೋಡ ನಮ್ಮ ಅಣ್ಣನ ಮುಂದೆ ಹೇಳಕ್ಕಿನ ನಾನು ಇವತ್ತು ನಿನಗೆ ಬಡಿಸೋ ಬಿಡ್ತೀನಿ ನಮ್ಮ ಅಣ್ಣನ ಕೈಯಿಂದ. ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ. ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ. ನೌಕರಿ ಐತಂತ ಅವನಿನ ಲಗ್ನ ಮಾಡ್ಕೊಂಡ ಬಂದಾನ. ಅವು ತಿರುತಾನ ಯಗರಾಯ್ಸ ಅವು ತಿರುತಾನ ಯಗರಾಯ್ಸ. ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ. ಯಾಕೆ ಸಾಕು ಯಾರೇನಂದ್ರನು ಹಿಂಗ್ಯಾಕೆ ಕಳ್ಕೊತ ಹೊಂಟಿ? ಯಾವ ಮಗ ಏನ ಅಂದ್ರ ಹೇಳಿನಿ ಅವನ ನೋಡಿಲ್ಲಿ ಒಟ್ಟ ಬಿಡಂಗಿಲ್ಲ ಅವನು. ಹೇಳಿ ಯಾವೇನಂದ? ಈಗ ಇಲ್ಲಿ ನಿಂತ ನೋಡ್ರಿ, ಇಲ್ಲ ಕಂಬ ನಿಂತಂಗ ಇವನ ಕೇಳ್ರಿ. ಎಲ್ಲೋ ಏ ಎಡ್ಸಿಗಂಡ ಏನಂದ್ಲಿ ಏಕಿಗೆ? ಏನಂದ್ಲಿ ಬೇಕುಪ್ಪ ನನ್ನ ಮಗನ? ಇನ್ನೊಂದು ಹೈವಾನ ನಾನು ಹೆಂಡ್ತಿ ಜಗಳಾಡ್ತೀವಿ ಬಡ್ದಾಡ್ತೀವಿ ಕಡ್ದಾಡ್ತೀವಿ ಅದನ್ನ ಕೇಳಾಕ ನೀ ಯಾವಪ್ಪ? ಅದೇನೋ ಅಂತಾರಲ್ಲ ಗಂಡ ತವ್ರ ಮನೆಗೆ ಹೆಂಡತಿ ಮನೆಗೆ ಹೋದ್ರ ಗೌಡಿ ಯಾರ ಮಗಪ್ಪ ಅಂತ ಕೇಳಿದಾಗತ್ತ. ಲಪಂಗ ಹಳೆ ಲಪಂಗ ನಿನಗೆ ಹಾಕ್ಬೇಕು ನಮ್ಮ ಉಸಾಬ್ರಿ. ಏ
ಇದು ನಮಗೇನು ಗೊತ್ತಿದ್ದಿಲ್ಲಪ್ಪ. ಅಗದಿ ಮನಗಂಡ ಸ್ವಚ್ಛ ಹಂಗೆ ತೊಳೆದ್ ನೋಡಿ. ಅಗದಿ ಲೈಫ್ ಸಾಬಾನು ತಗೊಂಡು ಗಸ 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 ಸಿಕ್ಕಿದ್ ನೋಡಿ. ಯಾಕಂದ್ರೆ ಒಂದು ವಾರ ನಾನು ಜಾಕನ ಮಾಡಿದ್ದಿಲ್ಲ. ಹೌದು ನೋಡ್ರಿ ಗೋಪಿ ಅವ್ರಿ ನಿಮಗೆ ಹೆಂಗ ಮಾತಾಡ್ದನವ ಕೇಳ ಚಂದ ಮಾತಾಡ್ತಾನ ಇನ್ನ ಕುತ್ಕೊಂತ ಕೇಳ. ಏನ ಎಂತ ಮಾತಾಡ್ತೀವ ಏನ? ಅಲ್ಲೋ ಪುಣ್ಯಾತ್ಮ, ಹಡ್ದಪ್ಪಳೆ ಹಡ್ದಪ್ಪ. ನಿನ್ ಹಡ್ದಪ್ಪ ನಾ ಯಾಕಾಗ್ರು ಯಪ್ಪ, ನಾನೇನ ಗೊತ್ತ ನಿನ್ ಹಡ್ದಪ್ಪ. ಹಾ ನಿನಗ ಹೇಳಿನಪ್ಪ, ನೀನ ಇವಳ ಗಂಡ ಆಗಿರಬಹುದು. ಬಹುದು ಅಷ್ಟ ಅಲ್ಲ, 10 ಮಂದಿಯಾಗ ತಾಳಿ ಕಟ್ಟಿದ್ ಬಹುದೂರ್ ಗಂಡ ನಾನ. ನಾ ಎಲ್ಲಿ ತಮ್ಮ ತಿಳ್ಕೊಂದಿನ ಇಲ್ಲ ಕಾಕ ತಿಳ್ಕೊ ಅವನಿಗೆ. ಗಂಡ ಆದ್ರೆ ಏನಾತು ಏನ? ಹಿಂಗ ರಸ್ತೆ ಮೇಲೆ ಜಗಳಾಡ್ತಾರ ಮಳ ಮಳ. ಏನು ನಿನ್ ಮಳ ಮಳ ಮೋಚ ಬಾಯಿ. ಏನು ಗೊತ್ತು ದಾರಿ ಇಲ್ದ ಬಂದ ಹೆಂಗ ದಾರಿ ಹಿಡ್ಕೊಂಡ್ ಬಂದಿರ್ಲ ಸುಮ್ಮನೆ ಹಂಗ ಹಿಡ್ಕೊಂಡ್ ಹೋಗ್ಬಿಡ್ರಿ. ನಿಮಗೆ ಯಾಕೆ ಬೇಕು? ಏನಪ್ಪ ಅದು ನಮ್ಮದ ಹಿಡ್ಕೊಂಡು ಹೋಗುದು ದಾರಿನ? ದಾರಿ ಆಯ್ತು ಬಿಡಪ್ಪ, ನಮಗ್ಯಾಕೆ ಬೇಕಪ್ಪ, ನಡಿಕೊಳಪ್ಪ. ರೀ ರೀ ಗೋಪಿ ಅವ್ರ, ನೀವು ಹೋದ್ರು ನನ್ನ ಮ್ಯಾಗ ಆಣೆ ಐತಿ ನೋಡ್ರಿ. ನೋಡ ಸಾಕಮ್ಮ, ನಿನ್ನ ನೋಡಿದ್ರೆ ನನಗೆ ಜೀವ ನಮ್ಮ ತರಾಸು ನಿನಗೇನು ಗೊತ್ತಾಕತಿ? ನಿನ್ನ ನೋಡಿದ್ರೆ ನನಗೆ ಕಳ್ಳ ಚುರ್ರು ಹತ್ತೈತಿಪ್ಪ. ಆದ್ರೆ ಏನು ಮಾಡೋದುವ, ಅವದಲ್ಲ ನಿನ್ನ ಗಂಡ. ನಿಮ್ದ ನೀವು ಹಿಡ್ಕೊಂಡು ಹೋಗತ್ತಾನು ದಾರಿ ದಾರಿ. ನೀವು ಗಾಬರಿ ಆಗ್ಬೇಡ. ಅಯ್ಯ ಅಲ್ರಿ ಹಿಂಗ ಉಗುಳ್ರಿ ಅವನಿಗೆ. ಅಲ್ರಿ ನೀವ ಹೇಳ್ರಿ, ನಿಮ್ಮ ಮನ್ಯಾಗ ನಿಮ್ಮ ಹೆಣ್ಮಕ್ಳು ಇದ್ದಳು ಅಂದ್ರೆ ಹಿಂಗ ಮಾಡ್ತಿದ್ರಿ ಏನ್ರಿ? ಇಲ್ಲಿ ಕೇಳ್ರಿ, ಗಂಡ ಹೆಣ್ರಿ ಹೆಂಗಿರ್ಬೇಕ್ರಿ? ಹಾದಿ ಮ್ಯಾಗ ಬಂದು ಹೆಣ್ಮಕ್ಳ ಮ್ಯಾಗ ಮರ್ಯಾದೆ ತೆಗಿತಾನ್ರಿ ಅವ್ನು. ಅವ್ನು ಪಿಂಡ್ರಿ ನೋಡ್ರಿಪ್ಪ ಇವನು ಹಾಟಿ ಹ್ಯಾಂಡ್ರನ್ನ ಅವ್ರು ಮರ್ಯಾದೆ ತೆಗಿಯಕ ದಾರಿ ಮ್ಯಾಗ ಬಂದ್ರ ಇಂಥ ಹ್ಯಾಂಡ್ರ ಗಂಟೆ ನಮ್ಮಂತ ಗಂಡಸ್ರು ಏನು ಮಾಡ್ಬೇಕ್ರಿ ಹಾಟಿ? ಏನ ಚಲೋ ಅಂದೇಳೋ ಏನ? ನೋಡಿಲ್ಲ ನೀವು ಇಬ್ಬರು ಇನ್ನ ಮನಿಗೆ ಹೋಗ್ರಿ. ಇದೇನು ತಗದಾಗೋದಲ್ಲ, ಮುಂದ ಮರ್ಯಾದೆ ಮಂದಿ ಕೂತಾರು ತುಗುಳ್ಯಾರು ಮಾರ್ಯಾ ನಿಮಗೆ ಮೂವತ್ತಿಗೆ. ಅವಿ ನೋಡಿಲ್ಲ ಏನಂದ್ರಿ? ಸುಮ್ ಹೋಗ್ರಿ. ನೋಡ್ರಿ ಅವ್ನು ಹಾಟಿ ಎಲ್ಲ ಮುಗಿದ ಮ್ಯಾಲ ಇಲ್ಲಿಗೆ ಬಂದೈತ್ರಿ ಅವ್ನು ನೋಡಿ. ಅಂಗಳಕ್ಕೆ ಬಂದಿಂದ ಅಂಜಿಕೆ ಯಾಕತ್ತೇಳಿ ಅವ್ನು ನೋಡಿ ಇಂಥ ಹೆಣ್ಣು ಗಂಟು ಬಿದ್ರಿ ನೋಡಿದ್ ಎಲ್ಲಕ್ಕೂ ಹೌವಾರಿ ನಿಂತೈತ್ರಿ ಇದು. ಎಲ್ಲದಕ್ಕೂ ಹೌವಾರಿ ನಿಂತೈತ್ರಿ ಇದು. ಸಾಕು, ಗಂಡ ಅಂದ ಮೇಲತ್ತ ಒಂದು ಮಾತು ಹೋಗ್ಕತಿ, ಒಂದು ಮಾತು ಬರ್ತೈತಿ. ತಲೆ ಕೆಡ್ಸ್ಕೊಬಾರ್ದು ಅವಿ. ಏನವಿ ಇದನ್ನೆಲ್ಲ ಕೇಳ್ಕೋತ ಅಲ್ಲೇ ಮನ್ಯಾಗಿರ್ಬೇಕು. ತಿಳಿತೇನವಿ? ಶಾಣೆ ಅದ ನೋಡ್ರಿ. ಆತ್ರಿ ನೀವ್ ಹೇಳ್ತಿರಂದ ಮ್ಯಾಲ ಅವ ಏನೇನ್ ಅಂತಾನ ಎಲ್ಲಾ ಅನ್ಸ್ಕೋತೀನಿ ಹೇಳ್ರಿ. ಕಿದಕತ್ತಾರ ನೋಡ, ಕಿದಕ್ ಬುದ್ಧಿವಂತಿಕೆ ಅಂತ. ನೀವ್ ಇನ್ಕತಕ ಏನ್ ಹೇಳಿದ್ರಲ್ಲ ಇದಕ್ಕ ಅಂತಾರಿ ಬುದ್ಧಿವಂತಿಕೆ ಅಂತ ಹೇಳಿ. ಅಲ್ರಿ ಗೋಪಿ ಅವ್ರ, ಮತ್ತ ನಿಮ್ ಮನ್ಯಾಗ ಯಾವಾಗ ಇರ್ತೀರಿ? ಏನ್ ಯಾವಾಗ ಇರ್ತೀರಿ ಅಂತೇಳಿ ಮೈ ಮುರಿದು ಕೇಳ್ತಿಯಲ್ಲ. ಏನ್ ನಿನ್ನ ತಿಕ್ಕುದು ತಿತ್ತುದು ತಿಡುದು ಏನ್ ರೈತನ ಮತ್ತ? ನೋಡಿದ್ರಿ ನೋಡಿದ್ರಿ, ಹುಟ್ರು ಗುಣ ಸುಟ್ರು ಹೋಗಲ್ಲ, ಸುಳ್ಳಲ್ಲ ನೋಡ್ರಿ. ಇದು ಚಾಲು ಮಾಡ್ದು ನೋಡ್ರಿ ಈಗ ರೀ. ನಿಂಗಪ್ಪ ನೀ ಬಾಳ ನೋಡಪ್ಪ ಸಂಶಯದ ಮನುಷ್ಯ ಹೇಳಪ್ಪ. ನೋಡಪ್ಪ ನಾವು ಪತ್ತಾರ ಏನಪ್ಪ, ನೀನು ಹೇಳ್ತಿ ಬಂದಾಗ ಕೊಟ್ಟಿದ್ಲು. ಆಕೆ ನೀನ್ ಅಂತ್ಯಾಗ ಬಂದಾಗ ಇಟ್ಕೋರು ಅಲ್ಲೋ ಏನ, ಆಕಿ ಬಂಗಾರ ಸಾಮಾನು ಮಾಡಾಕ ನಾನು ಹತ್ತಿರ ಕೊಟ್ಟಿದ್ಲು. ಹಂಗೇನ್ರಿ? ನಿಮ್ ಕಡೆಯಿಂದ ಮಾಡಾಕಿ ಕೊಟ್ಟಾಳ್ರಿ? ಯಾಕ ಹಾಗೆ ಅಲ್ರಿ ಒಪ್ಪ, ನಮ್ದ ಅವನು ಹೊಟ್ಟೆ ತುಂಬಾಕ ನೆಲಿಲ್ಲ, ಬೆಳತಾನ ನಿಧಿ ಹತ್ತಂಗಿಲ್ಲ, ಕಣ್ಣಾಗ ಎಣ್ಣೆ ಹಾಕೊಂಡ್ ನಿದ್ದೆ ಮಾಡ್ಬೇಕಾಕತಿ. ಅಂತದ್ರಾಗ ಈಕಿ ನಿಮ್ಮ ಅಂತ್ಯಾಗ ಸಾಮಾನು ಮಾಡಕ್ ಹಾಕಿ ಸಾಕಿ. ಈಗ ಸಾಮಾನು ಮಾಡಾಕ ಹಾಕಿ ಹಾಕಿನಿ ಮೊನ್ನೆ ನನ್ನ ತವ್ರ ಮನೆಗೆ ಹೋಗಿದ್ದಿಲ್ಲ, ನಮ್ಮಪ್ಪ 2 ತೊಲಿ ಬಂಗಾರ ಕೊಟ್ಟಿದ. ಬಂಗಾರ ಸರ ಮಾಡಿಸ್ಕೋಬೇಕಂತ ಕೊಟ್ಟಿನಿ. ಚಲೋ ಇವನು ಶ್ರೀ ವೆಂಕಟರಾಮನ ಗೋವಿಂದ. ಅಲ್ಲಪ್ಪ ಈಗ ಕೊಡುದಾರ ಅರಗುಂಜಿ ಬಂಗಾರ ಕೊಟ್ಟಾಳ. ಒಳ್ಳೆ ಗಂಡನ ಮುಂದೆ 2 ತೊಲಿ ಅಂದ್ಲ. ಯಾವಾರ ಕಾಣತೈತಿ ಸುಮ್ಮನೆ ಹನುಮಂತರ ಗುಡಿ ಕಡೆ ಮೋತಿ ಮೇಲೆ ಗಪ್ಪ ನಿತ್ಲ ಏನಾತ? ಹೌದೇನ 2 ತೊಲಿ ಕೊಟ್ಟಾಳ, ಬಳಿ ಬೇಡ ಕೊಟ್ಟಾಳ.
ಹಂಗೆಲ್ಲ ಸಮಸ್ಯೆ ತಿಳ್ಕೊಳಕ್ ಹೋಗ್ಬಾರ್ದು ಏನೇನ ತಿಳ್ಕೊಳ್ಬಾರ್ದು ಏನಪ್ಪ. ಹೌದು ಬಿಡ್ರಿ, ಹಂಗಲ್ರಿ ನಿಮ್ಮಂತವ್ರು ಪರಗಂಗಸ ಹೆಂಗಸರು ಬಂದು ವ್ಯವಹಾರ ಮಾಡಿ ಗಪ್ ಬಿಡ್ತೇನ್ರಿ. ಹಾ ನಿಮ್ನೇನು ಹೆಣ್ಮಕ್ಳು ಬಂದು ನಮ್ಮ ಜೋಡಿ ವ್ಯವಹಾರ ಮಾಡಿ ಗಪ್ ಬಿಡ್ತೇನ್ರಿ, ಗಪ್ ಬಿಡ್ತೀರಿ? ಎಲ್ಲವನ ಇದು ಎಲ್ಲ ಕೂಡ ನಮಕ್ ಕೊಳ್ಳಿಗೆ ಬೀಳಂಗ್ ಕಾಣತತ್ಲ. ಹೇ ನಿಂಗಪ್ಪ ಅಂದ್ರ ನಿನಗ ಹೇಳಿಲ್ಲನಪ್ಪ. ಆಕೆ ನಾ ಯಾಕೆ ನಿನ್ನ ಮ್ಯಾಗಿಟ್ಟು ಕೌರ್ ಬೋರಾಗಿ ಬರ್ತೀನಪ್ಪ. ಅದಕ್ಕಪ್ಪ ಇಟ್ಟು ಕೌರ್ ಬೋರಾಗ್ಯಾನ ನನಗೇನು ಗೊತ್ತಾಗಿ. ಸಾಕಮ್ಮ ಬಾ ಇಲ್ಲಿ ಈಚೆ ಕಡೆ, ನೀ ಆಚೆ ಕಡೆ ಹೋಗಿ ಇನ್ನೇಮಿ ಏನಾರ ಜೋಡ್ನ ಮಾಡಿಸೋದಿತ್ತ ತಗೊಂಡ ಏನ ನಿನ್ನ ಗಂಡಗೆ ಹೇಳಿ ನನ್ನ ಹಂತೀರ ಮಾಡಿಸ್ಕೊತ್ಬಾ ಏನ. ಯಾಕಂದ್ರ ಅವಿ ಹಿಂಗ ಜಗಳಾಡ್ಕೊತ ನಿಂದ್ರದಾಗ ಹಂಗಿಲ್ಲ. ಜಗಳಾಡ್ತೀವಿ ನೀವು ಹಾದಿ ಮೇಲೆ. ಏನ್ ಮಾಡಿಸ್ಕೋಬೇಕ್ರಿ ಮಂತೆಗ್ ಬಂದು? ಬಂಗಾರ ಸಾಮಾನ ಮಾಡಿಸ್ಕೋಕತ್ರಿ ಅಂದ್ರ ತಪ್ಪು ತಿಳ್ಕೊತಾನ್ರಿ. ಹಿಂಗ ಸಮಸ್ಯೆ ಬರುದಿಲ್ಲ ಏನಪ್ಪ. ಏನೋ ನಿಂಗಪ್ಪನ ನಾವ್ ಹೇಳ್ತೀವತ್ತೇಳ ಅವ್ನ್ ಕೇಳ್ತಾನು. ಹೌದಲ್ಲ ನಿಂಗಪ್ಪನ ನಾ ಇನ್ನ ಬರ್ರಿಪ್ಪ ನೋಡಿ ಮತ್ತೆ ನಿಂದಿರ್ತಿ ಸಾಕುವ. ನಾ ಇನ್ನು ಬರ್ಲಿವ ಹೋರಿ ಅಲ್ಲಿ ಬರ್ಲಿವ ಹೋಗ್ಲಿ. ಲೇ ಸಾಕಿ ಪೈಲ್ ಮನೆ ನಡಿ, ನಾವು ಯಾರ್ದಾರ ಕೈಕಾಲು ಬಿದ್ದು ಅಡಿಗೆ ಸಾಮಾನು ತರ್ತಾನ. ಪೈಲ್ ಒಲಿಗೆ ಬೆಂಕಿ ಹಾಕಿ ನಡಿ ಹೋಗುನು. ಅಯ್ಯಯ್ಯ ಇದಕ್ಕೇನು ಕಮ್ಮಿ ಇಲ್ಲ ನೋಡ ಮಾಮ. ನಾನ ಹೋಗ್ತೀನಿ, ನೀ ಲಗುನ ಬಂದ್ಬಿಡ ಮನಿಗನ್ನ. ಹಂಗಾದ್ರ ಇದ ರೂಪನೆ ಹೋಗುದ್ರ ಯಾರ ನಮಗೂ ಉದ್ರಿ ಕ್ವಾಟ್ರ ಕೊಡ್ತಾರ ಹರಿದು. ಬರೀ ಇದೇನ ಮಾಮನ ಉದ್ರಿ ಮಾತಾ ಕೇಳುದಾತ್ರಿ. ಹಂಗಾರ ಹೋಗಿ ಅಂದ್ರ ಹತ್ತ ಬಾರ ಹೀರ ಹೊಂಡ ತೋರಿಸುತ್ತೀನಿ ಇಂಗ್ಲೆಂಡ. ಹತ್ತ ಬಾರ ನನ್ನ ಹೊಂಡ ತೋರಿಸುತ್ತೀನಿ ಇಂಗ್ಲೆಂಡ. ನೀ ಅದಿಯ ಬಾಳವಾಂಡ ನಾನಂತೂ ಜಗದ ಮಂಡ. ನೀ ಅದಿಯ ಬಾಳವಾಂಡ ನಾನಂತೂ ಜಗದ ಮಂಡ. ಮಸ್ತೈತಿ ಹಕತನ ನನ್ನ ಗಾಡಿ ಬಾಳಗೇರ. ಮಸ್ತೈತಿ ನನ್ನ ಗಾಡಿ ಹತ್ತು ಮನಿ ಕೂಡ. ಗಾಡಿಯ ಹೊಡಿಯಾಕ ಬಾಳದಂಗ ಜೋರ. ತಿಳಿಬೇಡ ಈ ಹುಡುಗಿ ನನ್ನ ಹಿಂಗ ಹಗರ. ಮಾಡಬೇಡ ಎಷ್ಟ ವಯ್ಯಾರ, ಎಷ್ಟ ತುರುದೂರ. ಹಾಕತಿಯಲ್ಲ ತರಕಾರ 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 ತಕರಾರ. ನಿನಗಾಣಿಗೆ ನಾದ ನೀರ ಆದರ ಹಿಂಗ ಬಂಜಾರ. ಹೋಗೋದು ಇಲ್ಲ ದೂರ ನೀ ಹಾಕ ಬ್ಯಾಡಗೀರ. ಹೋಗೋದು ಇಲ್ಲ ದೂರ ನೀ ಹಾಕ ಬ್ಯಾಡಗೀರ. La 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 ಹಂಗಾರ ಮಮ್ಮ ಕೌದಿ ಹೊಲಿಯವ್ರು ಅಲ್ರಿ ನಾವು ಬಾ.
ಬಸವರಾಜ್, ಅಂದು ನಿನ್ನತ್ತಿಗೆಯನ್ನು ಬಲತ್ಕರಿಸಲು ಬಂದಾಗ ನನ್ನ ಕೆನ್ನೆಗೆ ಹೊಡೆದು ನಿನ್ನ ಅತ್ತಿಗೆಯನ್ನು ಬಿಡಿಸಿಕೊಂಡು ಹೋದೆಯಲ್ಲ. ಸರ್ಪದ ಬಾಯಲ್ಲಿರುವ ಕಪ್ಪೆಯನ್ನು ಸರ್ಪವನ್ನು ಕೆಣಕಿ ಕಪ್ಪೆಯನ್ನು ಬಿಡಿಸಿದಂತಾಗಿದೆ. ಸಾವಿತ್ರಿ, ಶ್ರೀವಂತಿಕೆಯ ಸೊಕ್ಕಿನಿಂದ ಮೆರೆಯುತ್ತಿರುವ ನಿನ್ನ ಮನೆತನಕ್ಕೆ ನಾ ಇಕ್ಕುವೆ ಎಂದು ಬೆಂಕಿಯ ಜ್ವಾಲೆ. ಆ ಜ್ವಾಲೆ ಉರಿದು ಶಿವನ ನೃತ್ಯ ಪ್ರಾರಂಭವಾಗುವುದು ನಿನ್ನ ಮನೆಯಲ್ಲಿ. ಆಗ ಬೇಗ ಸೂರ್ಯಗೊಂಡು ಪ್ರಳಯವಾಗುವುದು ನಿನ್ನ ಮನೆ. ಹಿಂದೆ ಬೀಸುವೆ ನನ್ನ ಪ್ರೇಯಸಿ ಸುವರ್ಣಳಿಂದ ಸುನೀಲನಿಗೆ ಪ್ರೇಮದ ಬಲೆ. ಆಗ ಛಿದ್ರ ಛಿದ್ರವಾಗುವುದು ವಜ್ರಗಳಂತಿರುವ ನಿಮ್ಮಣ್ಣ ತಮ್ಮಂದಿರ ಮನಸ್ಸು. ಆಗ ನಾ ಭಾಗವಹಿಸುವೆ ಆ ಕಪಟ ಸೂತ್ರಧಾರಿ ಶ್ರೀಕೃಷ್ಣನಂತೆ ನಿಮ್ಮಣ್ಣ ತಮ್ಮಂದಿರ ವಿನಾಶಕ್ಕೆ. ಶ್ರೀಕೃಷ್ಣ ಪರಮಾತ್ಮನು ಧರ್ಮವನ್ನು ನೆಲೆಸುವುದಕ್ಕಾಗಿ ಅವತರಿಸಿದ. ಆದರೆ ಈ ಜಗನ್ನಾಥ್ ತನ್ನ ಸ್ವಾರ್ಥ ಸಾಧನೆಗಾಗಿ ನಿಮ್ಮ ಮನೆಯಲ್ಲಿ ಅವತರಿಸುವವನು. ಆಗ ಸಾವಿತ್ರಿ ಅವಳೆನ್ನ ದಾಸಿ. ನನಗೆ ಬೇಕಾದಾಗ ಕಾಮದಾಹವನ್ನು ತೀರಿಸುವ ವೇಷೆ. ಓಹೋ, ಸುವರ್ಣ ಬರು ವೇಳೆ ಆಯಿತು. ಹಾಯ್ ಜಗನ್ನಾಥ್. ಹಲೋ ಸುವರ್ಣ, ಏನು ಇಷ್ಟೊಂದು ಗ್ರ್ಯಾಂಡ್ ಆಗಿ ಬಂದಿರುವೆಯಲ್ಲ, ಇವತ್ತೇನಾದರೂ ವಿಶೇಷವಿತ್ತೆ? ವಿಶೇಷ? ಅದು ಖಂಡಿತ ಸಾಧ್ಯವಿಲ್ಲ. ಏನು ವಿಶೇಷವಿರುತ್ತೆ ಹೇಳಿ? ನಿಮ್ಮ ಹೃದಯ ಮಂದಿರದಲ್ಲಿ ಮಲ್ಲಿಗೆಯನ್ನ ನಿಮ್ಮ ಭಾವಚಿತ್ರವಾಗಿ ರೂಪಿಸಿರಬೇಕಾದ್ರೆ ಅದು ಯಾವತ್ತು ವಿಶೇಷ ಅಲ್ವೇನು? ಸುವರ್ಣ, ಅಗೋ ನೋಡಲ್ಲಿ ಪಶ್ಚಿಮ ದಿಗಂತದಲ್ಲಿ ಆ ರವಿಯು ತನ್ನ ಮಧುರವಾದ ಕಿರಣಗಳನ್ನು ಈ ಸುಂದರವಾದ ಹೂಬನದ ಮೇಲೆ ಚೆಲ್ಲುತ್ತಾ ನವಪ್ರೇಮಿಗಳಿಗೆ ಎಡೆ ಮಾಡಿಕೊಡುತ್ತಾ ಹೇಗೆ ಕಣ್ಮರೆಯಾಗುತ್ತಿದ್ದಾನೆ ಆ ದಿನಮಣಿ. ನಿಜ. ಅಗೋ ಅಲ್ಲಿ ನಡು ಪ್ರಿಯಕರ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಸೂರ್ಯನು ಅಸ್ತಂಗತನಾಗುವಾಗ ಒಂದಕ್ಕೊಂದು ಜೋಡಿಯಾಗಿ ಹೀಗೆ ಸಾಲು ಸಾಲಾಗಿ ಗೂಡನ್ನು ಸೇರ್ಕೊಳ್ತಾ ಇದೆ. ನೀನೇ ನೋಡು, ಯಾಕೆ ಅದೊಂದು ಅಷ್ಟು ಚೆನ್ನಾಗಿ ಚಿಲಿಪಿಲಿ ಗುಟ್ಟುತ್ತಾ ಹಾಡನ್ನು ಹಾಡುತ್ತಾ ತನ್ನ ಗೂಡನ್ನ ಸೇರಿದುಕೊಳ್ಳುವ ಸಂಕೇತವೇನು? ಅದುವೇ ನವ ಪ್ರೇಮಿಗಳ ಮಾತಿನ ಸಂಕೇತ. ಹೌದಾ? ಹಾಗಾದ್ರೆ ನೀವು ತುಂಬಾ ರಸಿಕರು ನೀವು. ಸುವರ್ಣ, ಇದೇ ರಸಿಕದ ಸಮಯದಲ್ಲಿ ಹೊರಬರಲಿ ಒಂದು ಮಧುರವಾದ ಗಾನ. ಆಯ್ತು, ನಿಮ್ಮಿಷ್ಟದಂತೆ ಆಗಿ. ಮಾನಸ ಲೋಕದ ಪ್ರೇಮ ಕಣ್ಣಿ ಕೊಡುವ ಕೊಡುವ ಮದ ಮೊದವನು ನೀಡುವ ಕೊಡುವ ಕೊಡುವ ಮದ ಮೊದವನು ನೀಡುವ ಪ್ರೇಮ
ನನ್ನ ಎದೆಯಲಿ ನಿನ್ನ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ಮೂರು ಪಟ್ಟು ಹೆಚ್ಚಾಗಿದೆ. ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ. ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ. ಬಳಿಬ ಮದ ಮೊದಲನು ನೀಡುವ ಕೊಡುವ ಬಳಿವ ಲಲಾ ಲಲಾ ಲಲಾ. ನೋಡಿ ಬೇಕರ, ನೋಡಿ ನಿಮ್ಮಲ್ಲಿ ಲೀನವಾಗ್ಲು ನಾನು ನಿಮ್ಮ ಅರ್ಧಂಗಿ ಆಗ್ಬೇಕಂತ ತುಂಬ ಆಸೆಯನ್ನು ಇಟ್ಕೊಂಡಿದ್ದೀನಿ. ಅದು ಯಾವ ಮಾತು ಅಂತ ಹೇಳಿ ನಾನು ಅದನ್ನು. ಸುವರ್ಣ, ನಾನು ನಿನಗೊಂದು ಮಾತು ಕೇಳಬೇಕೆಂದಿರುವೆ. ಅದಕ್ಕಾಗಿ ನಿನ್ನ ಒಪ್ಪಿಗೆಯನ್ನು ಕೇಳಬಯಸುವೆ. ನೋಡಿ ಡಿಯರ್, ನೋಡಿ ನಾನು ನಿಮ್ಮಲ್ಲಿ ಲೀನಾಗಿ ನಿಮ್ಮ ಚರಣದಾಸಿ ಆಗಬೇಕಂತ ನಾನು ಆಸೆಯನ್ನು ಇಟ್ಕೊಂಡಿದ್ದೀನಿ. ನೋಡಿ ಅದೇನು ಅಂತ ನೀವು ಹೇಳಿ, ಖಂಡಿತ ಆ ಮಾತನ್ನು ನಾನು ನಡೆಸಿಕೊಡ್ತೀನಿ. ಹಾಗಂತ ನನಗೆ ವಚನ ಕೊಡುವೆಯಾ? ಯಾಕೆ ನನ್ನ ಮೇಲೆ ನಿಮಗೆ ಅಷ್ಟೊಂದು ಸಂಶಯವೇ? ಸರಿ ಆಯಿತು, ತೆಗೆದುಕೊಳ್ಳಿ ಈ ವಚನ. ಸುವರ್ಣ, ಇಂದಿನಿಂದ ನೀನು ಆ ಸಾವುಕಾರ್ ಸುನೀಲನ ಪಟ್ಟದ ಅರಸಿಯಾಗಿ ಬಾಳುವುದಕ್ಕೆ ನೀವಿಬ್ಬರು ಹಿಂದೆ ನವ ಪ್ರೇಮಿಗಳಾಗಬೇಕು. ಏನು ಮಾತು ಅಂತ ಆಡ್ತಾ ಇದ್ದೀರಾ? ಏನು, ನಿಮಗೋಸ್ಕರ ನನ್ನ ಪ್ರಾಣವನ್ನು ನಾನು ಮೀಸಲಾಗಿಟ್ಟಿದ್ದೇನೆ. ನಿಮ್ಮ ಜೊತೆ ಸಪ್ತಪದಿ ತುಳಿದು ನಿಮ್ಮ ಕೈಲಿ ತಾಳಿ ಕಟ್ಟಿಸಿಕೊಂಡು ನಿಮ್ಮ ಅರ್ಧಾಂಗಿಯಾಗಿ ನಿಮ್ಮ ಪಾದದಡಿಯಲ್ಲಿ ನಾನು ಪ್ರಾಣ ಬಿಡಬೇಕಂತ ನಾನು ಅಂದ್ಕೊಂಡಿದ್ದರೆ ನೀವು ಈ ಮಾತನ್ನು ಹೇಳ್ತಾ ಇದ್ದೀರಿ. ನೋಡಿ ನೋಡಿ, ಸಾಧ್ಯವಿಲ್ಲ. ಈ ಮಾತನ್ನು ಖಂಡಿತ ನಡೆಸಿಕೊಡೋಕೆ ನನ್ನಿಂದ ಸಾಧ್ಯವಿಲ್ಲ. ನಾನು ಹೇಳುತ್ತಿರುವುದು, ನೀನು ಶಾಶ್ವತವಾಗಿ ಆ ಸುನೀಲನ ಸತಿಯಾಗಿ ಬಾಳೆಂದು ನಾನು ಹೇಳುತ್ತಿಲ್ಲ. ಕೇವಲ ತಾತ್ಕಾಲಿಕ ಮಾತ್ರ ನೀನು ಆ ಸುನೀಲನ ಸತಿ. ಮದುವೆಯಾದ ಮರುದಿನವೇ ನೀನಾಗಬೇಕು ಆ ಮನೆಗೆ ಸೂತ್ರಧಾರಿ. ನಿನ್ನ ಗಂಡನಿಗೆ ಮಂಕು ಬೂದಿಯ ನೆರಚಿ ಅಣ್ಣ ತಮ್ಮಂದಿರ ಯುದ್ಧವನ್ನು ನೋಡಿ ಚಪ್ಪಾಳೆ ತಟ್ಟಿನಗಬೇಕು ನಾವಿಬ್ಬರು ಒಂದಾಗಿ. ಆಗ ರಾಮಜ್ಜನ ಆಶಾಗೋಪುರ ಬೇಗನೆ ಸಿಡಿಲು ಪ್ರಳಯವಾಗುವುದು ನೀರಿನಲ್ಲಿ. ಆಗ ನೀ ಬಂದು ಸೇರು ನನ್ನನ್ನು. ನಾನೇ ರಾಜ, ನೀನೇ ರಾಣಿ. ಅವರ ಮನೆಯ ಒಡೆಯೋದ್ರಿಂದ ನಮ್ಗೇನು ಲಾಭ ಇದೆ ಹೇಳಿ? ಏನು ಲಾಭ ಇದೆ? ಸುವರ್ಣ, ಲಾಭ ಛಲವೇ ನನ್ನ ಲಾಭ. ಸುವರ್ಣ, ಛಲವೇ ನನ್ನ ಲಾಭ. ನಿಮ್ಮ ಛಲ ತೀರಿಸಿಕೊಡೋದಕ್ಕಾಗಿ ನಮ್ಮ ಪ್ರೇಮ ನಿಂತ ನೀರಾಗುತ್ತೆ ನೋಡಿ. ಚೀ ಹುಚ್ಚಿ, ಹಾಗೆಂದವರು ಯಾರು? ಅಲ್ಲಿಯವರೆಗೆ ಗುಪ್ತವಾಗಿರಬೇಕು ನಮ್ಮಿಬ್ಬರ ಪ್ರೇಮದ ಗುಟ್ಟು. ಸುವರ್ಣ, ಇಂದಿನಿಂದ ನಾನು ನಿನ್ನ ಅಣ್ಣ, ನೀನು ನನ್ನ ತಂಗಿ. ನೋಡಿ, ನಮ್ಮಿಬ್ಬರ ಗುಪ್ತ ವಿಷಯ ಏನಾದರೂ ಸುನೀಲ, ನನ್ನ ಕೈ ಹಿಡಿಯೋ ಸುನೀಲ ಅಥವಾ ಅವ್ರ ಮನೆಯವ್ರಿಗೆ ಏನಾದರೂ ಗೊತ್ತಾದ್ರೆ ಏನು ಮಾಡೋದು? ನನ್ನ ಗತಿ ಏನು? ನೀವೇನು ಹೇಳಿದ್ರಿ? ಅಣ್ಣ ಅಂತ ಹೇಳಿದ್ರ? ಅಣ್ಣನೇ? ಸುವರ್ಣ, ನನ್ನ ಬಗ್ಗೆ ವಿಚಾರಿಸದೆ ಮುಂದೆ ಆ ರಾಮಜ್ಜನ ಮನೆತನಕ್ಕಾಗುವ ಗತಿಯ ಬಗ್ಗೆ ಯೋಚನೆ ಮಾಡು ನೋಡು. ಸುವರ್ಣ, ಯೋಚನೆ ಮಾಡಿ ನೋಡು. ಸರಿ ಆಯ್ತು, ನೀವೇನು ಮಾಡ್ತಿರೋ ಮಾಡಿ. ಹಾಲಲ್ಲಾದರೂ ಹಾಕ್ತಿರೋ ನೀರಲ್ಲಾದರೂ ಹಾಕ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಸುವರ್ಣ, ನಂಬಿದವರಿಗೆ ಇಂಬು ಕೊಡುವುದೇ ಈ ಜಗನ್ನಾಥನ ಹುಟ್ಟುಗುಣದ ಅಭ್ಯಾಸ. ಹಲೋ ಜಗನ್ನಾಥ್. ಹಲೋ ಸುನೀಲ್. ಹಲೋ ಜಗನ್ನಾಥ್, ಏಕೆ ವಿದ್ಯಾಭ್ಯಾಸದ ವಿಷಯವನ್ನು ಪ್ರಸ್ತಾಪಿಸುತ್ತಿರುವಿರಲ್ಲ? ಅದೇ ಸುನೀಲ್, ನನ್ನ ತಂಗಿಯ ವಿದ್ಯಾಭ್ಯಾಸವನ್ನು ಇಲ್ಲಿಗೆ ಮುಗಿಸಿಬಿಡಬೇಕೆಂದು ಯೋಚಿಸುತ್ತಿದ್ದೆ. ಅಷ್ಟರಲ್ಲೇ ನೀನೇ ಬಂದು ಬಿಟ್ಟೆ. ಮತ್ತೇನೋ ಸಮಾಚಾರ? ಸಮಾಚಾರವೇನು ಬಂತು ಜಗನ್ನಾಥ್? ನೀನೇ ಹೇಳ್ತಾ ಇದ್ದೀಯಲ್ಲ ಹೊಸ ಸಮಾಚಾರ. ಜಗನ್ನಾಥ್,
ಇಲ್ಲಿವರೆಗೂ ನಿನ್ನ ತಂಗಿ ವಿಷಯವನ್ನು ಒಂದು ಸಾರಿ ಆದರೂ ನನ್ನ ಮುಂದೆ ಹೇಳಿದೆಯಾ? ಅದು ಹೋಗಲಿ, ತಂಗಿ ಇರುವಳೆಂಬ ಪರಿಕಲ್ಪನೆಯೂ ಕೂಡ ನಿನಗಿರಲಿಲ್ಲ. ಈಗ ಒಂದೇ ವೇಳೆಗೆ ತಂಗಿಯ ಸಮೇತವಾಗಿ ನಿಂತು ನನಗೆ ಶಾಕ್ ನ್ಯೂಸ್ ಕೊಡ್ತಾ ಇದ್ದೀ ಅಲ್ಲವೇ? ಓ, ಆ ವಿಷಯವೇ. ನೋಡು ಸುನೀಲ್, ನಾನು ಆಗಾಗ ಧಾರವಾಡಕ್ಕೆ ಹೋಗುತ್ತಿದ್ದೇನಲ್ಲ ಈ ನನ್ನ ತಂಗಿಯನ್ನು ನೋಡುವುದಕ್ಕೆ. ಇವಳೇ ನನಗೆಲ್ಲ, ಇವಳೇ ನನ್ನ ಸರ್ವಸ್ವವೆಂದರೂ ತಪ್ಪಾಗಲಿಕ್ಕಿಲ್ಲ. ನೋಡು ಸುನೀಲ್, ಇವಳು ನನ್ನ ತಂಗಿ ಸುವರ್ಣ ಅಂತ. ಈಗ ತಾನೇ ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದಾಳೆ. ಇನ್ನು ಹಾಡುವುದರಲ್ಲಿ ಸಾಕ್ಷಾತ್ ಶಾರದೆ. ಸುವರ್ಣ, ನನಗೊಬ್ಬ ಗೆಳೆಯನಿದ್ದಾನೆ, ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವವನು ಎಂದು ಹೇಳುತ್ತಿದ್ದೇನಲ್ಲ, ಅವನೇ ಇವನು. ಇವನು ಹೆಸರು ಸುನೀಲ ಅಂತ. ಏನನ್ನು ನೋಡುತ್ತಿರುವಿರೋ? ಜಗನ್ನಾಥ್, ನಾನು ಇವರನ್ನು ಎಲ್ಲೋ ನೋಡಿದ ಹಾಗಿದೆಯಲ್ಲ. ಅಣ್ಣ, ನಾನು ಕೂಡ ಅಷ್ಟೇ, ಇವ್ರನ್ನ ಎಲ್ಲೋ ನೋಡಿದ ಹಾಗೇ ಇದೆ. ಓಹೋ, ತಾವು ಮೊದಲೇ ಪರಿಚಯಸ್ಥರಂದಂತಾಯಿತು. ನಾನು ಪರಿಚಯ ಮಾಡಿಕೊಡುವ ಅಗತ್ಯವೇ ಇರಲಿಲ್ಲ. ಸುನೀಲ್, ಸುವರ್ಣ, ನನಗೊಂದು ಸ್ವಲ್ಪ ಅರ್ಜೆಂಟಾಗಿ ಬ್ಯಾಂಕಿನಲ್ಲಿ ಕೆಲಸವಿದೆ, ನಾನು ಮುಗಿಸಿಕೊಂಡು ಬರುವೆ. ಅಲ್ಲಿವರೆಗೆ ನೀವಿಬ್ಬರು ಇಲ್ಲೇ ಮಾತನಾಡುತ್ತಾ ನಿಂತಿರುವಿರಿ. ಸರಿ ಅಣ್ಣ, ಆಯ್ತು, ಬೇಗ ಬಂದಿದ್ದಣ್ಣ. ನೋಡಿ, ನಾನು ಜಗನ್ನಾಥನ ತಂಗಿ. ನಾನು ಕರ್ನಾಟಕದ ಕಾಲೇಜಿನಲ್ಲಿ ಓದ್ತಾ ಇದ್ದೆ. ಅದು ಹಾಗೆ ನೀವು ನನ್ನ ಒಂದೇ ದೃಷ್ಟಿ ಏಕಾಏಕಿಯಾಗಿ ನನ್ನನ್ನು ನೋಡ್ತಾ ಇದ್ರಲ್ಲ, ಯಾಕೆ? ಸೃಷ್ಟಿ ಆಳುವ ಸೃಷ್ಟಿಕರ್ತನು ತಮಗೆ ಎಷ್ಟೊಂದು ಚೆಲುವು ಕೊಟ್ಟಿರುವನಲ್ಲ ಎಂದು ನೋಡುತ್ತಿದ್ದೆ. ಏಕೆ? ತಪ್ಪೇನು? ಹಾಗೇನಿಲ್ಲ, ತಪ್ಪೇನಿಲ್ಲ. ನಿಮ್ಮ ಪರಿಚಯ ನನಗಿಲ್ವಲ್ಲ. ಹಾಗೆ ನಮ್ಮ ಅಣ್ಣನ ಜೊತೆ ಪರಿಚಯ ಮಾಡ್ತಿರ್ಬೇಕಾದ್ರೆ ನೀವು ನನ್ನನ್ನೇ ಹಾಗೆ ನೋಡ್ತಿದ್ರಲ್ಲ, ನಾನು ಕೂಡ ನಿಮ್ಮನ್ನ ಮೈ ಬರೆತು ನಿಮ್ಮನ್ನು ಕೂಡ ನಾನು ಹಾಗೆ ನೋಡ್ತಾ ಇದ್ದೆ. ನಾನು ಇದೇ ಊರಿನ ಪೊಲೀಸ್ ಪಾಟೀಲ್ ರಾಮಜ್ಜನ ಮಗ. ನನ್ನ ಹೆಸರು ಸುನಿಲ್ ಅಂತ. ನನಗೆ ಶಂಕರ್ ಎಂಬ ಅಣ್ಣ, ಸಾವಿತ್ರಮ್ಮ ಎನ್ನುವ ಅತ್ತಿಗೆ, ಬಸವರಾಜನ್ ಎಂಬ ತಮ್ಮ ಹಾಗೂ ತಂದೆಯವರು ಇದ್ದಾರೆ. ಹಾಗಾದರೆ ನಿಮಗೆ ಮದುವೆ ಆಗಿದೆಯೇನು? ಮದುವೆ ಅಂತೂ ಇನ್ನೂ ಆಗಿಲ್ಲ. ತಾವು ತಪ್ಪು ತಿಳಿದುಕೊಳ್ಳದಿದ್ದರೆ ತಮ್ಮನೊಂದು ಮಾತು ಕೇಳಬೇಕಂದಿದ್ದೇನೆ. ಅದಕ್ಕಾಗಿ. ಅದು ಯಾವ ಮಾತು ಅಂತ ಹೇಳಿ. ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತೇನೆ. ಏನು? ಕೋಪಿಸಿಕೊಳ್ಳಬೇಡಿ. ತಾವು ಮನಸ್ಸು ಮಾಡಿದರೆ ಮದುವೆ ಆಗಲು ಸಿದ್ಧ. ನಾನು ಕೂಡ ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೇನೆ. ಏನು ಮಾಡಲಿ, ಇದಕ್ಕೆ ನನ್ನನ್ನು ಒಪ್ಪಿದ್ರಷ್ಟೇ ನಾನು ನಿಮ್ಮನ್ನು ಮದುವೆ ಆಗ್ತೀನಿ, ಇಲ್ಲಾಂದರೆ ಇದು ಕನಸಿನ ಮಾತಷ್ಟೇ. ನೋಡು ಸುವರ್ಣ, ನನ್ನ ಗೆಳೆಯ ಅರ್ಥಾತ್ ನಿನ್ನ ಅಣ್ಣ ಅಂತ ತಿಳಿದವನೇನೂ ಅಲ್ಲ. ಅವನಿಗೆ ಒಪ್ಪಿಸುವ ಭಾರ ನನಗಿರಲಿ. ನೀನೇ ನನ್ನ ಹೆಂಡತಿಯನ್ನಾಗಿ ಸ್ವೀಕರಿಸುತ್ತೇನೆಂದು ಆ ದೇವರ ಮುಂದೆ ಪ್ರಮಾಣ ಮಾಡುತ್ತೇನೆ. ಇದಕ್ಕೆ ನಿನ್ನ ಅನುಮತಿ ಏನು ಸುವರ್ಣ? ಅಂದರೆ ಹೇಳು ಸುವರ್ಣ, ನಿನ್ನ ನಿರ್ಧಾರ ಏನೆಂಬುದನ್ನು ಬಿಚ್ಚು ಮನಸ್ಸಿನಿಂದ ಹೇಳಿಬಿಡು. ಇಲ್ಲದಿದ್ದರೆ ನಾನು ಬರುತ್ತೇನೆ. ನಿಲ್ಲಿ, ನೀವು ನನ್ನನ್ನು ಲಗ್ನವಾಗ್ತೀರೇನೋ? ಲಗ್ನವಾಗ್ತೀರೇ? ಇನ್ನು ಸಂಶಯವೇ ಸುವರ್ಣ? ಉದಯಿಸುವ ಸೂರ್ಯನ ಮೇಲೆ, ಬೀಸುವ ಗಾಳಿಯ ಮೇಲೆ, ಹರಿಯುವ ನೀರಿನ ಮೇಲೆ, ಜನ್ಮ ಕೊಟ್ಟ ನನ್ನ ತಾಯಿಯ ಮೇಲೆ ಆಣೆ ಮಾಡಿ ಹೇಳುವೆ, ನೀನೇ ನನ್ನ ಹೆಂಡತಿ. ನೋಡಿ, ನನಗೆ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ? ನೀವು ನನ್ನ ಕೈ ಹಿಡಿತೀನಿ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹೇಳಿ ನನಗೆ? ಸುವರ್ಣ, ನಿನ್ನ ಕಬ್ಬಿನಂತ ಹುಬ್ಬು, ಹುಣ್ಣಿಮೆ ಚಂದ್ರಿನಂತೆ ಹೊಳೆಯುವ ಮುಖ ಕಮಲವನ್ನು ನೋಡಿದರೆ ಎಂಥ ಅರಸಿಕನಲ್ಲಿ ಸಹ ಪ್ರೇಮಾಂಕುರದ ಬಳ್ಳಿ ಬೆಳೆಯುತ್ತದೆ. ನೋಡಿ, ನವಮಂಡಲದಲ್ಲಿ ಹಾರಾಡುವ ನಕ್ಷತ್ರದಂತೆ ನಮ್ಮಿಬ್ಬರ ಪ್ರೀತಿ ಯಾವಾಗಲೂ ಹೀಗೆ ಶಾಶ್ವತವಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ತಂಪಾಗಿ ಬೀಸುವ ವಾಯುದೇವನಿಗೆ ತಕ್ಕ ಹೆಜ್ಜೆ ಹಾಕುತ್ತಾ ದಣಿದ ಮನಕ್ಕೆ ಮದ ನೀಡುವಂತೆ ಒಂದು ಕವನವನ್ನು ಹಾಡು ಸುವರ್ಣ. ಆಯ್ತು, ನಿಮ್ಮಿಷ್ಟದಂತೆಯೇ ಆಗ. ನನ್ನೊಲವೇ ನೀ ಬಾರೆ,
ನನ್ನ ಚೆಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಗೆಳತಿ ನನ್ನ ಬಡತಿ ಓ ಗೆಳತಿ ನನ್ನ ಬಡತಿ ನನ್ನ ಬಾಳಿಗೆ ಬೆಳಕಾದೆನಿ ನನ್ನ ಉಸಿರಲಿ ಉಸಿರಾದೆನಿ ನೀಡು ನೀಡು ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿಹಕ್ಕೆ ಗೆಳೆಯನೆಂದು ಸಲುಗೆಯಿಂದ ನನ್ನ ತಂಗಿಯ ಜೊತೆ ಮಾತನಾಡಲು ಬಿಟ್ಟು ಹೋದರೆ ನನ್ನ ತಂಗಿಗೆ ಕೈ ಹಾಕಿದೆಯಾ? ಸುವರ್ಣ, ಇದೇ ನಮ್ಮ ನೀನು ಕಾಲೇಜಿನಲ್ಲಿ ಕಲಿತು ಬಂದದ್ದು? ಅಣ್ಣ, ನಾನು ಇವರನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅಣ್ಣ. ಹೌದು ಜಗನ್ನಾಥ್, ನಾನು ಇವಳನ್ನು ಮನಸಾರೆ ಪ್ರೀತಿಸುತ್ತೇನೆ. ನಿನ್ನ ಒಪ್ಪಿಗೆ ಆದರೆ ಮದುವೆ ಆಗಲು ಸಿದ್ಧ. ಓಹೋ, ಇಲ್ಲಿಗೆ ಬಂದಿದೆಯಾ ನಿಮ್ಮ ಪ್ರೇಮದ ನಟನೆ? ನೋಡು ಸುವರ್ಣ, ಇವರು ಈ ಊರಿನ ಆಗರ್ಭ ಶ್ರೀಮಂತರು. ಮೇಲಾಗಿ ಈ ಊರಿಗೆ ದೊರೆಯಂತಿರುವ ರಾಮಜ್ಜ
ಅಜ್ಜರ ಮಗ. ಇವರ ಸ್ನೇಹ ಬೆಳೆಸುವುದು ಕಾಗೆ ಕೋಗಿಲೆಯಾಗುವುದು ಎರಡೂ ಒಂದೇ. ಇಂಥ ಶ್ರೀಮಂತರಿಗೆ ವರದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡಿಕೊಡುವ ಶಕ್ತಿ ನನಗಿಲ್ಲವಮ್ಮ, ನನಗಿಲ್ಲ. ಇಲ್ಲಿಗೆ ಈ ಸಂಬಂಧವನ್ನು ಬಿಡಿಸಿಕೊಳ್ಳುವಲೇ ಒಳ್ಳೆಯಿತು. ಬಾ ಸುವರ್ಣ, ಹೋಗೋಣ. ಬೇಡಣ್ಣ, ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಮಾಡೋಣ. ನಿಲ್ಲು ಜಗನ್ನಾಥ್, ನನಗೆ ಶ್ರೀಮಂತನೆಂಬ ಅಹಂಕಾರ ನನಗಿಲ್ಲ. ನಿನ್ನ ಕೂಡ ನಾನು ಸ್ನೇಹವನ್ನು ಬೆಳೆಸುತ್ತಿರಲಿಲ್ಲ. ಜಗನ್ನಾಥ್, ನಿನ್ನಲ್ಲಿ ಹಣವಿದೆ, ನೀನು ಒಬ್ಬ ಶ್ರೀಮಂತ ಅನ್ನೋದು ನನಗೆ ಗೊತ್ತು. ಆದರೆ ವರದಕ್ಷಿಣೆ ಕೇಳಲಾರೆ. ವರದಕ್ಷಿಣೆ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ವಿರೋಧಿಗಳೇ. ಸುಸಂಪನ್ನಾಳ ಹೆಣ್ಣೊಂದಿದ್ದರೆ ಅದೇ ನಮಗೆ ವರದಕ್ಷಿಣೆ ಎಂದು ತಿಳಿದುಕೊಂಡಿದ್ದಾರೆ. ಅದಕ್ಕಾಗಿ ನಿನ್ನ ತಂಗಿಯನ್ನು ನನ್ನ ಕೈ ಹಿಡಿಸಿ ಪುಣ್ಯ ಕಟ್ಟಿಕೋ ಮಹಾರಾಯ. ಸುನೀಲ್, ಇದ್ದ ವಿಷಯವನ್ನು ನಿನಗೆ ಹೇಳಿದರೆ ನಿನಗೆ ಮನಸ್ತಾಪವಾದೀತೇನೋ ಅಂತ. ಪರವಾಗಿಲ್ಲ, ಹೇಳು, ಅದಕ್ಕೇನು. ನೋಡು ಸುನೀಲ್, ನಿಮ್ಮ ತಮ್ಮ ಬಸವರಾಜ್ ಹಾಗೂ ನಿನ್ನ ಅತ್ತಿಗೆ ಸಾವಿತ್ರಮ್ಮ ಖಂಡಿತವಾಗಿ ಈ ಮದುವೆಗೆ ಒಪ್ಪುವುದಿಲ್ಲ. ಪಾಪ, ನಾನೇನು ಮಾಡಿದನು ಏನೋ ಎಂದು ತಿಳಿದು ನನ್ನ ಮೇಲೆ ಅಷ್ಟೊಂದು ಹಗೆ ಸಾಧಿಸುವರು ನಾಕಾನೆ. ನಿನ್ನ ತಮ್ಮ ಮತ್ತು ನಿನ್ನ ಅತ್ತಿಗೆ ಒಪ್ಪದಿದ್ದರೆ ನಿಮ್ಮ ಅಣ್ಣ, ನಿಮ್ಮ ತಂದೆಯ ಕೂಡ ಒಪ್ಪೋದಿಲ್ಲ. ಆಗ ಮದುವೆ ಅರ್ಧಕ್ಕೆ ನಿಂತು ಹೋಗಿ ನನ್ನ ತಂಗಿ ಮರ್ಯಾದೆಗೀಡವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆನೇ ಈ ಸಂಬಂಧವನ್ನು ಬಿಡಿಸಿಕೊಳ್ಳುವುದು ಒಳ್ಳೆಯದು ಎಂದು ನನ್ನ ಅಭಿಪ್ರಾಯ. ಇಲ್ಲ ಜಗನ್ನಾಥ್, ಯಾರ ಒಪ್ಪಿಗೆ ಅವಶ್ಯಕತೆಯೂ ನನಗೆ ಬೇಕಾಗಿಲ್ಲ. ಒಪ್ಪಿದರೆ ಒಳಿತು, ಒಪ್ಪದಿದ್ದರೆ ನಾನೇ ಸ್ವತಃ ಸುವರ್ಣಳನ್ನು ರಿಜಿಸ್ಟರ್ ಮ್ಯಾರೇಜ್ ಆಗುತ್ತೇನೆ. ಇದರಂತೆ ವಚನ ಕೊಡುವೆ, ಆಯ್ತಾ? ನೋಡು ಸುನೀಲ್, ಇವಳು ನನಗೊಬ್ಬಳೆ ತಂಗಿ. ಇವಳಿಗೆ ಕಷ್ಟಗಳೆಂಬ ಶಬ್ದಗಳು ಕಿವಿಯ ಮೇಲೆ ಬೀಳದಂತೆ ನೋಡಿಕೊಂಡು ಬಂದಿದ್ದೇನೆ. ಈಗ ಒಮ್ಮಿಂದೊಮ್ಮೆಲಿಗೆ ಅವಳಿಗೆ ಲಗ್ನ ಮಾಡುವುದೆಂದರೆ ನನಗೇಕೋ ಮನಸ್ಸಾಗುತ್ತಿಲ್ಲ. ಅಷ್ಟೇ ಅಲ್ಲ, ಇವಳು ನನ್ನ ತಂಗಿ ಎಂದು ತಿಳಿದು ನಿಮ್ಮ ಮನೆಯಲ್ಲಿ ಇವಳಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಕೊಟ್ಟು ಕಷ್ಟಗಳನ್ನು ಕೊಡುತ್ತಿದ್ದರೆ ಮುಂದೆ ಇವಳ ಗತಿ ಏನೆಂದು ಯೋಚನೆ ಮಾಡುತ್ತಿದ್ದೇನೆ ಸುನೀಲ್, ಯೋಚನೆ ಮಾಡುತ್ತಿದ್ದೇನೆ. ಯೋಚನೆ ಮಾಡಬೇಡ ಮಿತ್ರ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ತಂಗಿಯನ್ನು ಪ್ರೀತಿಸುತ್ತೇನೆ. ಒಂದು ವೇಳೆ ಮನೆಯಲ್ಲಿ ನಮ್ಮಿಬ್ಬರ ಪ್ರೀತಿಗೆ ಯಾರಾದರೂ ಅಡ್ಡ ಆದರೆ ಅಂದೇ ಆ ಮನೆಯನ್ನು ಒಡೆದು ಎಂಬಾಗ ಮಾಡುವೆ. ಒಂದಾಗಿದ ಅಣ್ಣ ತಮ್ಮರ ಹೃದಯ ಹೊಡೆದು ಹಾವು ಮುಂಗುಸಿಗಳಂತೆ ಕಾದಾಡಿಸುವೆ. ಇದಕ್ಕೆ ತಪ್ಪಿ ನಾ ನಡೆದಿದ್ದೇ ಆದರೆ ನನ್ನ ತಂದೆಗೆ ನಾ ಹುಟ್ಟಿಲ್ಲವೆಂದು ತಿಳಿ. ಈಗಲಾದರೂ ಒಪ್ಪಿಗೆ ಆಗಲಿ ಸುನೀಲ್, ನಿನ್ನ ಮಾತಿನಂತೆ ಆಗಲಿ. ಇವತ್ತೇ ಮದುವೆ ಸಿದ್ಧತೆ ಮಾಡಿಕೊಳ್ಳೋಣ. ನಡೆರಿ, ಹೋಗೋಣ. ಇಲ್ಲ, ನನಗಷ್ಟು ಕೆಲಸವಿದೆ, ನಾನು ನಾಳೆ ಬರುತ್ತೇನೆ. ನೋಡಿ, ಸ್ವಲ್ಪ ಜೊತೆಗೂಡಿ ಬಂದಾದರೂ ಊಟ ಆದರೂ ಮಾಡ್ಕೊಂಡು ಹೋಗಿ. ಆಯಿತು, ನಡಿ ಸುವರ್ಣ, ಬರುತ್ತೇನೆ. ಓಹೋ, ಎಷ್ಟೊಂದು ಹೊಂದಿಕೊಂಡು ಬಿಟ್ಟಿರುವಿರಲ್ಲ ಒಂದೇ ದಿನಕ್ಕೆ. ಬನ್ನಿ. ಕಚ ಕಚ ಕಡಿಲಿ ತರತನ ಬಿಡುವುದಿಲ್ಲ, ಬಿಟ್ಟರ ದುದನಿ ಹೆಣ್ಣಲ್ಲ, ನಾ ತಿಳಿದಂಗ ಹಗರಿಲ್ಲ, ಅವರಪ್ಪಾಡಾನಲ್ಲ, ಯಾರಂಜಿಕಿ ನನಗಿಲ್ಲ, ನಡುವೂರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ, ಬಿಟ್ಟರ ಜಾತಿ ಮಗಳಲ್ಲ, ನಾ ತಿಳಿದಂಗ ಹಗರಿಲ್ಲ, ನಿಮ್ಮ ಪಾಡಾನಲ್ಲ, ಯಾರಂಜಿಕಿ ನನಗಿಲ್ಲ, ನಿಮ್ಮ ಪಾಡಾನಲ್ಲ, ಯಾರಂಜಿಕಿ ನನಗಿಲ್ಲ. ಅಯ್ಯ ಇಲ್ರಿ, ಹಲ್ಕಟ್ಟವ ಗೋಪಿ ಎಟ್ರ ಬೆರಿಗೆದನ ಅಂತೀನಿ. ಮಗ್ಲನ ಗಂಡಿದ್ರು ಹಂಗ ಕೈ ಮಾಡಿ ಕಣ್ಣು ಹೊಡಿತಾನ ಅಂದ್ರ ಏನು ಮಾಡ್ಬೇಕು ಇವನಿಗೆ? ಅಲ್ಲ, ಇವ ನನಗೆ ಭಾಳ ಹಚ್ಕೊಂಡನ್ರಿ. ಅವನಂತೆ ಕಿದ್ದಿದ ಬಂಗಾರ ಕಸ್ಕೊಂಡ ಅವನ ಹಕ್ಕಿಕತಿ ಏನಂತ ನಾನು ತಿಳ್ಕೊಂಡ ಬಿಡ್ಬೇಕ್ರಿ.
ಗಿಡ್ಡಿ ಬರ್ತಾಳ ನೋಡ ಹಾಸ್ಕೂಲ್ ಬಿಟ್ಟ ಏ ಗಿಡ್ಡಿ ಬರ್ತಾಳ ನೋಡ ಹಾಸ್ಕೂಲ್ ಬಿಟ್ಟ ಸಂಧ್ಯಾಗ ಮಾಡ್ತಾಳ ನನಗ ಟಾಟ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತ ನನಗ ಮಾಡ್ತಾಳ ಟಾಟ ಏನೈಕೆ ಸೊಂಟ ಇದ್ದಂಗ ಕುದಲ ಕಟ್ಟ ಏನೈಕೆ ನೋಟ ಇದ್ದಂಗ ಬರ್ಕಟ್ಟ ಈ ಚಿಂತೆಗ ಒಟ್ಟ ಹೋಗ ಒಂದ ಹೊತ್ತಿಗುಟ ಏ ಮಾಮ ಬರ್ತಾನ ನೋಡೋ ಸ್ಟೇಜಿನ ಮ್ಯಾಲ ಸಂಧ್ಯಾಗ ನಿಂತ ನಂಗ ಮಾಡ್ತಾನ ಟಾಟ ಏ ಮಾಮ ಬರ್ತಾನ ನೋಡೋ ಸ್ಟೇಜಿನ ಮ್ಯಾಲ ಸಂಧ್ಯಾಗ ನಿಂತ ನಂಗ ಮಾಡ್ತಾನ ಟಾಟ ದಯವಿಟ್ಟು ನೋಡಿಲಿ ಒಂದ ಸಮಾಧಾನ ಇಡ್ರಿ ಒಗಿಬೇಡ್ರಿ ತಿಳಾತಿಲ್ಲ ನಾವು ಏನು ಮರ ಏನದ ಒಟ್ಟ ಏನದ ನಾವು ಮಾಡೋರು ಏನು ಮಾಡು ಹಂಗೆ ಗಾಪನೆ ಹೋಗಿದ್ರೆ ಅಂದ್ರೆ ನಮ್ಮ ಹಂಚು ಹೊಡೆದು ಹೋಗತ್ತೆ ಏನು ಮರ ಒಟ್ಟ ಹಂಗ ಹೋಗಿದ ಮರ ನೀವು ಯಾರು ಸಟಿಗೆರ ಹೋಗಿರಿ ಅಲ್ಲಿ ನಾವು ಹರ್ಯಾಗದ್ದು 2,000 ರೂಪಾಯಿ ಬಾಡಿಗೆ ಕೊಡ್ಬೇಕಲ್ಲಿ ಆ ಹಂಚ್ ತರಾಕ್ ಹೋದಿವ ಅಂದ್ರೆ ನಮ್ಮ ಕಿಸೆದಾಗ ಏನು ರೊಕ್ಕ ಹಾಕಾವ ಏನು ಒಟ್ಟು ಹೇಳಿದ್ರು ಒಟ್ಟು ತಿಳಂಗಿರಪ್ಪ ನಿಮಗೆ ನೋಡಪ್ಪ ಕೈ ಮುಗಿದ ಕಾಲು ಬೀಳ್ತೀವ ಒಗಿಬೇಡ್ರಿ ನಮಗೆ ಒಗಿರಿ ಬಿಡ್ಬೇಡ್ರಿ ಒಟ್ಟ ಯಾರಿಗೆ ಬಾಡಿಗೆರ ಒಗಿರಿ ಆದ್ರೆ ನಮಗೆ ಬೇಟ್ರ ಒಗಿಬೇಡ್ರಿ ಒಗಿಬೇಡ್ರಿ ಅಯ್ಯ ಇದ್ಯಾಕೆ ಹಿಂಗೆ ಒದ್ರಾಕ ಬರಾಕತ್ತೈತ್ರಿ ಅಂತೀನಿ ಏನದ ಅಯ್ಯೋ ಒಗಿಬೇಡ್ರು ಅಪ್ಪ ಒಗಿಬೇಡ್ರು ನಿಮ್ಮ ಕೈ ಮುಗಿದ ಕಾಲು ಬೀಳ್ತಾನೆ ಒಗಿಬೇಡ್ರು ನೋಡಿಲಿ ಅಲ್ಲಿ ಮಾಸ್ತರ್ ಅದಾರ ಅವ್ರಿಗೆ ಹೋಗಿರಿ ಅಲ್ಲಿ ನಮಗೆ ಯಾಕೆ ಹೋಗಿತ್ರು ಮರ ನಮ್ದು ಏನ ಜೀವನದೊಳಗೆ ಭಾಳ ಆಸೆ ಐತಿ ನಿಂದೊಂದು ಇದ್ರಾಗ ಐತೇನ ನಮ್ದು ನಾವು ಸಾಕಾಗೈತೆ ನಾವು ಹಂಚಿನ ಸಂಬಂಧ ನಿಂದೊಂದು ಇದ್ರಾಗ ತುರುಕ್ತಿಲ್ಲ ಆಯ್ತಲ್ಲ ಅವಮಾನ ಯಾರ ಸಾಕು ಅಗ್ಗೋ ನೀನು ಮೊದಲರೇ ಹೇಳುತ್ತ ಬಾ ಯಾ ಹಾದಿಗೆ ಯಾ ಸಂದಿಗೆ ನೋಡಿ ಇಲ್ಲಿ ಹೇಳುದು ಜಾಗಾರ ಹೇಳುತ್ತ ಬಾ ಟೈಮರ ಹೇಳುತ್ತ ಬಾ ಏನೋ ನಿನ್ನ ಊರಾಗ ಕಲ್ಲು ಬೀಳಾಕತ್ತಾವ ಅಲ್ಲಿ ಅಯ್ಯ ದೌಡ್ ಮಾಡಿ ಎಷ್ಟ್ರ ಧೈರ್ಯ ಇದ್ರಬೇಕು ನಿನಗೆ ಎಷ್ಟ್ರ ಧೈರ್ಯ ಇದ್ರಬೇಕು ಗಂಡಸಗ್ ಅಂತೀನಿ ಅಲ್ಲ ಯಾನ ದುಬ್ಬಕ್ಕೆ ಹೊಡೆದ್ರ ಖುಷಿ ಆತನಾಕತಿಯಲ್ಲ ನೀ ಏನು ಹಗಲು ಕನಸ ಕಾಣಕತ್ತಿಯಲ್ಲ ಏನ ಅಲ್ಲಿ ಊರಾಗ ಏನು ದೌಡ ಹೇಳ್ತೀನಿ ನನಗೆ ಊರಾಗ ಕಲ್ಲು ಬೀಳಾಕತ್ತಾವ ಅಲ್ಲಿ ಏನ್ ದೌಡ್ ಹೇಳತ್ತಿ ಊರಾಗ ಕಲ್ಲು ಬೀಳ್ತಾವ ಹಂಗಾರ ಲಗುನ ಹೇಳ ಏನು ಲಗುನ ಹೇಳ್ತಾರ ನೀನ ಏನ ಹೊತ್ತೇರು ಕುಡ್ದ ಜಾತ್ರೆ ಚಾಲು ಐತಲ್ಲಿ ಅಲ್ಲೇರೆ ಕಲ್ಲು ಹೋಗದಾಡಕತ್ತಾರ ನಾವರೆ ನಮ್ಮಂತ ಬಡ್ರ ಜಗಡ ನೋಡಕ್ಕೆ ನಾವು ಹೋಗಿ ನಿಂತೀವ್ರಿ ಅವನವನ ಅಡ್ಡಿ ಅವನವನು ಎಲ್ಲಿಂದ ಕಲ್ಲು ಬತ್ತು ಆ ಕಟ್ಟಿ ಮೇಲೆ ನಾ ಕೂತೀನಿ ಅವನವನು ಎಲ್ಲಿ ಕಲ್ಲು ಬತ್ತು ಸಾಯ್ತನೋ ಬಿಡ್ತನೋ ಅಂತ ಹೇಳಿ ಕಿರಿಂದ ಓಡ್ಕೋತ ಬಂದು ನಿನ್ನ ದಾರಿನ ಕಾಯಕತ್ತೀನಿ ಯಾಕ ನನ್ನ ದಾರಿ ಯಾಕ ಯಾಕತಿ ಅದಾನ ಅಲ್ಲಿ ಮಾನ್ಯ ಹೇಳಿದ್ಲೆ ಸರ ಆ ಸರ ಮಾಡ್ಕೊಂಡ್ ಬಂದನ ಏನೋ ನಾ ಹೇಳಿದ್ದು ಸರ ಮಾಡ್ಕೊಂಡ್ ಬಂದಿಯಾ ಇಲ್ಲ ನಿಮ್ಮವ್ವ ಹೇಳಿದ್ ಮಾಡ್ಕೊಂಡ್ ಬಂದನ ಅಯ್ಯ ಏನೋ ನೀನ ಅಯ್ಯ ಹಂಗ್ಯಾಕೆ ಮಾತಾಡ್ತೀಯ ಮಾಮ ಏನೋ 7 ತಿಂಗಳದಾಗ ಹುಟ್ಟಿದಾಗ ಮಾತಾಡಕತ್ತಿ ಅಷ್ಟ್ಯಾಕೆ ಸಿಟ್ಟಿಗೆ ಬರ್ತಿ ಹೌದನ ಅಲ್ಲ ಖುಷಿನ ಇದಕ್ಕಿಂತ ಜಾಸ್ತಿ ಆಕತ್ತೆ ಅವನವನ ಅಲ್ಲಿ ಬರ್ಬೇಕಾದ್ರೆ ಸಾವತನ ಉಳ್ರ ಕಲ್ಲಿನ ಬಡ್ತಿನಾಗ ನಾವು ತಪ್ಪಿಸ್ಕೊಂಡು ಓಡ್ಕೋತ ನಾವು ಬಂದಿವ ಇನ್ನ ನಾ ಹೇಳಿದ ಸರ ಮಾಡ್ಕೊಂತ ಬಂದಿ ಏನ ಗೊತ್ತಿಲ್ಲ ಏನೋ ನೀನ ಯವ್ವಾ ಏನ ಶಿಬ್ರಿ ನಂದಂತೀನಿ ಅಲ್ಲ ಮಾಮ ನಾ ಹೇಳ್ದಂಗೆಲ್ಲ ಮಾಡ್ಕೊಂಡ್ ಬರ್ತೀಯಲ್ಲ ನನ್ನ ಮ್ಯಾಲ ಎಷ್ಟ್ರ ಮನಸ್ಸಿಟ್ಟಿಲ್ಲ ಅಂತೀನಿ ಹೌದ ನೋಡ ಈ ದಿವಸ ಮೊದಲ ಇದ್ರ ಕೈಗೂಡ್ಬೇಕಾದ್ರೆ ಇಂಥ ಅಡ್ಡದಾಡಿ ಹಿಡಿದ್ರೆ ನಮ್ಮ ಕೆಲಸ ಆಗ್ತೈತಿ ಹೌದು ನೋಡು ಸಾಕು ನೀನು ನೋಡಿದ್ರಪ್ಪ ನಮಗೆ ಹಂಗಾಕೈತಿ ಮಾಡಾನ ಆಕೈತಿ ಅದ ಬಂಗಾರ ಸಾಮಾನುಗಳು ಹಾ ಒಳ್ಳೇದತ್ತ ಹಂಗಾರ ನಾಮ ಹೇಳಿದ ಬಂಗಾರ ಮಾಡಿಸ್ಕೊಂಡ್ ಬಂದಿಯಾ ಸಾಮಾನು ತಂದಿದ್ಯಾ ತಂದೇನಾ ಇನ್ನ ನನ್ನ ಮ್ಯಾಗ ಸಂಶಯ ಐತೆ ನಿನಗ ಒಮ್ಮೆ ಕೇಳಿಬಿಡ ಇಂಥದ ನನಗೆ ಬೇಕಂತೇಳಿ
ಒಟ್ಟ 5 ಮಿನಿಟ್ನ್ಯಾಗ ಹೋಗಿ ಕೇರಿಂದ ಮಾಡ್ಕೊಂಬಂದು ನಿನಗೆ ತೋರಿಸ್ತಾನೆ. ಅಲ್ರಿ ನಿಮಗ ಮತ್ತ ಯಾರ ಹೆಂಡ್ರ ಮಕ್ಕಳು ಯಾರು ಇಲ್ಲ ಏನ್ರಿ? ಅವ್ಯಾವಪ್ಪ ಮಕ್ಕಳ ಏಂತಂದು ಐತೆ, ಅದಕ್ಕೆ ದಿನ ತೆರಿಗಿನ ತಪ್ಪಂಗಿಲ್ಲ ಚೆರಿಗೆ. ಹಂಗಾರ ನಿಮ್ಮ ಹೆಂಡತಿ ಹಗಲೆಲ್ಲ ನಿಮ್ಮ ಜೊತೆ ಜಗಳ ಮಾಡ್ತಾಳೆ ಏನ್ರಿ? ಇಲ್ಲ, ಶ್ರೀ ವೆಂಕಟರಾಮನ ಗೋಯಿಂದ ಅಂತ ಹೇಳಿ ಭಿಕ್ಷಾ ಬೇಡ ಕಚ್ಚಿನ ತಿದ್ದಿದ್ದೇನ? ಹಂಗಿಲ್ಲ, ಅದ ಒಟ್ಟಾಕಿ ಕೈಯಾಗಿನ ತೆಂಬಿಗಿನ ನಿಂದ್ರಂಗಿಲ್ಲ. ಒಟ್ಟ ತಗೊಳ್ದತಿ ದಡಿ ಹೋಗೋದತಿ, ತಗೊಳ್ದತಿ ಹೋಗೋದತಿ. ಅದಕ್ಕೆ ನೋಡ ಅಲ್ಲಿದ್ದು ನೋಡಾಕಿ ಸಿಟ್ಟಿಗೇರಿ ಬಂದು ಈ ಕುಚನೂರಾಗ ಬಂದಿತ್ತು ನೋಡಿ. ಅಲ್ರಿ ಮತ್ತ ಹೆಂಡತಿ ಬಿಟ್ರ ನಿಮ್ಮ ಗತಿ? ಹಾ, ನಮ್ಮ ಗ್ವಾಡಿನ ಗತಿ. ಗ್ವಾಡಿ ಕಡೆ ಕಾಲು ಮಾಡುದ, ಅದಕ್ಕಾಗೆ ನೋಡ ನಿನ್ನ ನಾ ನಂಬಿನಿ. ಸಾಕು. ಅಯ್ಯ, ಇದ್ರ ಮಾರ್ಯಾಗ ಮಣ್ಣು ತುಕುಲಿ ಅಂತೀನಿ, ಇದು ಎಟ್ರ ಬೆರಕಿದಿರ್ಬೇಕು ಅಂತೀನಿ. ಅಲ್ಲ ನಮಗೇನು ಮಾಡೋದೈತಿ? ಇವನಂತ್ಯಾಕೆ ಸಾಮಾನುಗಳು ಅದಾವ, ಬಂಗಾರದ ಬೆಳ್ಳಿ ಅವೆಲ್ಲ ತಗೊಂಡ ಒಂದು ಕೈ ನಂದು ತೋರ್ಸ ಬಿಡ್ತೀನಿ ಇವನಿಗೆ. ಹೌದಾ ನನ್ನ ಸ್ವೀಟ್ ಹಾಟ? ಅಲ್ರಿ ಮತ್ತ ಅದ್ಯಾವ ಹೆಸರ್ರಿ? ಇದೆಲ್ಲ ಅಪಾರ್ಥ, ಇದು ಇಂಗ್ಲೀಷ್ ನಿನಗೆ ತಿಳಿಯಂಗಿಲ್ಲ. ಅಲ್ಲ ಒಟ್ಟಿನ ಮ್ಯಾಗ ನೋಡಿಲ್ಲ, ನಿನ್ನ ರೂಪ ನೋಡಿದ್ರೆ ನೋಡಿಲ್ಲ, ರಂಬೆ ಊರ್ವಶಿ ಮೇನಕೆ. ನಿನ್ನ ಮುಂದೆ ಏನೋ ಅಲ್ಲ ಅವ್ರ ತಗಡ್ಗೊಳ ಚಂದದಿ ಬಿಡು. ಹಾ, ನೀ ಮೊದಲು ಅನ್ಬೇಕಾಗಿತ್ತಗಪ್ಪ, ನನಗೆ ತಪ್ಪ ಇಲ್ಲ. ಅಲ್ರಿ ಬರೀ ಹೆಂಗಸರ ಹೆಸರು ಕೇಳ್ತಿರಲ್ಲ, ಮತ್ತ ನಾ ಎಷ್ಟನೇದಕ್ಕಿರಿ ನಿಮಗ? ಇದನ್ನೆಲ್ಲ ಹೇಳ್ಕೊತ ಹೋದ್ನಿ ಅಂದ್ರೆ ಹೊತ್ತೇ ಇರ್ತತಿ. ಬಾಯಿಲಿ ಮುಂದಕತ್ತು, ಬಾಯಿಲಿ ಸರ ಹಾಕತಾನ, ಮುಂದಕತ್ತು ಬಾ. ಹಾಕತ್ತೀರ್ಯಾ? ಬಿಡ ನಿಮ್ಮ ಅವ್ನ ಕೈ ಬಿಡ. ಅಲ್ಲ ಮಂದಿ ನೋಡಿದ್ರ ಯಾನ್ರ ಅಂದಾರು? ಏನ್ ಮಾಡ್ತಾರ ಮಂದಿ ನೋಡಿದ್ರೆ? ಏನ್ ಮಾಡ್ತಾರ? ಮತ್ತ ನನ್ನ ಗಂಡ ನೋಡಿದ್ರ ಬಾಳ ಆದ್ರ ನಿನ್ನ ಬಿಟ್ಟಾನು. ನನಗ್ ಬಿಟ್ರ ಮತ್ಯಾರು? ನಾ ಇದೇ ಏನ್ ಹೇಳಿಲ್ಲ, ನಾನ ನಿನಗ ಗತಿ, ನೀನ ನನಗ ಸತಿ. ಏನ ನಾವಿಬ್ಬರು ಪ್ರೀತಿಯ ಸತಿ, ಹೌದನ? ಬಾಯ್ ಪಟ್ಟ ಹಾಕಿ ಬಿಡ್ತಾನೆ. ಹಿಡಿ ಸಾಕು. ಎಲ್ಲಿ ಬಾಗಿತ್ತನ ವದನಿಗೆ ಐತಿ, ವದನ ಐತಿ, ಬಾಗಿದ್ದೆ. ಅಯ್ಯ ಬಿಡ್ರಿ ಮಮ್ಮ, ಕೈ ಬಿಡ್ರಿ. ಮುಂದಿಂದ ಮಮ್ಮ ಬ್ಯಾಡ್ ಬಿಡ್ರಿ, ನಿಮ್ ಜೊತೆ ನಮಗ್ ವ್ಯಾಪಾರ ಬ್ಯಾಡ್ರಿ. ನೋಡಿಲ್ಲ, ಹೌದು ಅದು ನೋಡಿಲ್ಲ, ಹೇಳ್ತಂತ ಕೇಳಿ ಹೇಳ್ತಾನ. ಅದನ್ನ ಹಿಂದಾಡಿ ಮಾತಾಡಿ ಹೋಗುನು. ಈಗ ನೋಡಿಲ್ಲ, ಇಟ್ಟು ಏನ್ರ ಇದನ್ನ ನಾವು ಶ್ರಮ ಪಟ್ಟದಕ್ಕೆ ಏನ್ರ ಒಂದಿಟ ಸರ ಹಾಕಿದಕ್ಕೆ ಹಿಂಗಂದ್ರೇನ? ಅಯ್ಯ ಇದನ್ನೆಲ್ಲ ಯಾರ ನೋಡ್ಗಿಡ್ರಿ ಅಂದ್ರೆ ಮತ್ತೇನ್ ಮಾಡ್ಬೇಕ್ರಿ? ನನ್ನ ಗಂಡ ನೋಡ್ದಂದ್ರ ನೋಡಿದ್ರೆ ಏನಾಗತ್ತಾಳ, ಅದಕ್ಕೆ ನಾಗಿಲ್ಲ. ಭಾಳ ಅದ್ರ ಬಿಟ್ಟಾನು. ಬಿಟ್ಟಾರ ಮತ್ತ ನೀವ್ ಇರ್ದಿರೇನ? ಪಾಟ್ನ ಇದ ಖುಷಿ ಒಳಗ ಒಗಿ ಅಂದ್ರ ಒಗಿ ಒಂದು ಪಾಟ್ನ. ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನು ಚಂದನಾರ ತವ ಕೂದಲ, ನಾ ಬರತು ನಂತ ತೆರೆದಿಟ್ಟಿರ್ತಾಳ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆಂಪಿಗೆ ಬರುವಾಕಿ, ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನು ಚಂದನಾರ ತವ ಕೂದಲ, ನಾ ಬರುತ್ತು ನಂತ ತೆರೆದಿಟ್ಟಿರ್ತಾಳ ಅವರ ಮನೆಯ ಬಾಗಿಲ.
ಹಾಕಿ ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನ ಚಂದ ನರ್ತವ ಕೂದಲ ಏನ ಚಂದ ನರ್ತವ ಕೂದಲ ಸಣ್ಣಗ ಲವ್ ಸ್ಟೋರಿ ಮನಸ್ಸಾಗೆ ತಾಳೆ ಚೋರಿ ಹೆಚ್ಚಿ ಕಟ್ಟಿಕೊಂಡು ಹೆಜ್ಜಿ ಇಡುತ್ತಾಳ ನೆಲ ಅನ್ನುವಂಗ ಸೋ ಸಾರಿ ಪಡಿವಾರ ಮಾಡ್ತಾಳ ಭರ್ಜರಿ ಗುಣದಾಗ ಅಪ್ಪಟ ಬಂಗಾರರಿ ಬಂಗರಿ ವರ್ಣಕ ಸಿಂಗರಿಗೆ ನೋ ಕಡಿಮೆ ಇಲ್ದಂಗ ಮಿಳದಾಳ್ರಿ ಗದ್ದ ನೋಡಿರಲ್ಲ ಬ್ಯಾಡ್ರಿ ಇದ ಭಾಳ ದಿವಸ ನಡೆಯಂಗಿಲ್ಲ ಒಂದಿನ ಮಂದಿ ಕಣ್ಣಿಗೆ ಹೊರಗೆ ಬೀಳುದ ಅದು ನೋಡಿಲ್ಲ ಹಂಗೇನ್ರ ಪ್ರಸಂಗ ಮೇ ಮ್ಯಾಲ ಬರಂಗ ಕಾಣಿಸ್ತವ ನೀ ಅಂಜಾಕ್ ಹೋಗ್ಬೇಡ ಇನ್ನಟ್ ಬಂಗಾರ ಐತಿ ಅದನ್ನ ತಗೊಂಡ್ ಕೇರಿಂದ ಈ ಊರು ಬಿಟ್ಟ ಹೋಗ್ಬಿಡು ಜಕ್ನೂರಿಗೆ ಹೋಗೋಣ ಹಿಂಗೆ ನಡುವಾಸಿ ನೀ ಯಾಕೆ ಅಂಜಾಕ್ ಹೋಗಿ ಲವ್ ಆತೋ ಲಪಡಾತೋ ಮನ್ನಿಗೆ ಮದುವೆ ಆತೋ ಕೈ ಮುಗಿತನ ಮದುವೆಗೆ ಬಾರೋ ಅನ್ನತಿತ್ತು ಲವ್ ಆತೋ ಲಪಡಾತೋ ಮನ್ನಿ ಆಕಿ ಮದುವೆ ಆತೋ ಕೈ ಮುಗಿತನ ಮದುವೆಗೆ ಬಾರೋ ಅನ್ನತಿತ್ತು ಏನಪ್ಪ ಎಲ್ಲಿಗೋ ಹೋಗಿ ಬರೋ ಮಾತು ನಡ್ದಂಗೆ ಕಾಣ್ತೈತ್ಲ ಮತ್ತೆ ಎಲ್ಲಿ ಸಂಗಪ್ಪ ಮಾವ ಉಸುಕದು ಸಣ್ಣ ಕರ್ಕೊಂಡು ಹೋಗೋದಿನ ಮತ್ತೆ ಇಲ್ಲ ಇನ್ನೊಂದು ಎಗರಾಡ್ಸಿ ಅಂಗಡಿ ಇಡ್ಬೇಕಂತ ಮಾಡಿ ಅಲ್ಲ ನಾ ಯಾಕ್ರ ಎಲ್ಲಿಗೆ ಹೋಗ್ಲಿ ಮಮ್ಮ ದೀಪಾವಳಿಗೆ ಸಾಮಾನು ಮಾಡಿಸ್ಕೊಂಡು ಬರಾಕ್ ಹೊಂಟಿದ್ದೆ ಹೌದು ನೋಡು ಅಣ್ಣ ಇವೇನಪ್ಪ ಅನ್ನ ಅತ್ತೆ ಮೆಲ್ಲಕ ಮಾತಾಡಿ ನಮ್ಮ ಹಾಸಿಗೆ ಹನುಮಂತರ ಗುಡಿಗೆ ಹೋಗಂಗೆ ಕಾಣಿಸ್ತಾನ ಸಾಕವ್ವ ಅದು ಏನ ಹಬ್ಬಕ್ಕೆ ಊರಿಗೆ ಹೋಗಬೇಕಂತಿದ್ದೆ ಅಂತ ಯಾಕೆ ಇಲ್ಲೇ ಮುಗಿಸಿದ್ ಹೇಳಕ್ಕೆ ಅಯ್ಯ ನೋಡಣ್ಣ ನಾನು ಹಿಂಗ ದಾರಿ ಮ್ಯಾಲ ಹಾಸಿ ಹೊಂಟೀನಿ ಹೇ ಅವ್ನು ಹಾಡಿ ಇವನು ಮೋತಿಯರ ನೋಡ್ಕೊಂಡೈತಿ ನೋಡ್ರಿ ಹನುಮಂತರ ಗುಡಿ ಮುಂದೆ ಎಣ್ಣೆ ಹಾಕು ಕಲ್ಲಾಗೈತ್ರಿ ಮೋತಿ ಅವನು ಮೋತಿ ಲೇ ತಮ್ಮ ನೀ ಏನು ಹೇಳ್ಬೇಕತ್ತಿಲ್ಲ ದಡ ಹೇಳ್ಬಿಡು ಸುಳ್ಳ ನಮ್ಮ ತಲೆ ತಿನ್ಬೇಡ ಮತ್ತೆ ನೋಡೇನ ದೌಡ್ ಮಾಡಿ ಸಾಮಾನುಗಳು ಮಾಡ್ಕೊಂಡು ಬಾ ಅಂತೇಳಿ ತುಂಬು ಬಾಯಿಯಿಂದ ಕೇಳಾಕತ್ತಿದ್ಲ ನಾವು ಅದಕ್ಕ ಹೂ ಅಣಾಕತ್ತಿದ್ದೀವಿ ನೀವು ಅದಕ್ಕೆ ಅರ್ಧ ಬಾಯಿಯಿಂದ ಕೇಳ್ಕೋತ ನಿಂತಿದ್ರೇನಪ್ಪ ಲೇ ಸಾಕಿ ಇವ್ನ ಅಂತ್ಯಕ್ಕೆ ಈಗ ಸಾಮಾನು ಮಾಡಕ್ಕೆ ಹಾಕ್ಯಾನ ನಾ ಮೂರಾಗ ಇವನು ಬಿಟ್ಟು ಮತ್ತೆ ಯಾವ ಸಿಗಲ್ಲ ನಿನಗೆ ಪತ್ತಾರ ಅಯ್ಯ ಬ್ಯಾಡ್ ಬಿಡ ಅವ್ರೇನು ಚಂದ ಮಾಡಂಗಿಲ್ಲ ಯಾಕ ಇವ ಮಾಡ್ದಂಗೆ ಯಾರೂ ಮಾಡಂಗಿಲ್ಲ ಅದಕ್ಕೆ ಇವನಂತಾಗ ಮಾಡಕ್ ಹಾಕ್ಸಿನ ಮಮ್ಮ ಸಾಮಾನು ಯಪ್ಪ ಅಷ್ಟು ಚಂದ ಮಾಡ್ತಾನ ಇವ ಸಾಮಾನು ಇವ ಗಂಟು ಬಿದ್ದಂಗೆ ಕಾಣ್ತಿ ಹೌದು ಅಣ್ಣ ನೋಡಿಲ್ಲಿ ನಮ್ಮಂಗ ನಿಮ್ಮ ಊರನ ಪತ್ತಾರಿಗೆ ಮಾಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಭಾಳ ಸೂಕ್ಷ್ಮದಾಗದಾವ ಭಾಳ ನಾಜೂಕ ಅಗದಿ ಒಂದೊಂದು ಎಳಿ ಪೋಣಿಸ್ಬೇಕಾಗತ್ತೆ ಅದಕ್ಕೆ ಅಚ್ಚುಕಟ್ಟಾಗಿ ನಾವು ಮಾಡ್ತೀವಿ ಏನಪ್ಪ ನೋಡ್ತಮ್ಮ ನಿಂದು ಹಾಕಿದ್ದು ಯಾವಾರ ಎಷ್ಟು ಇರ್ಬೇಕು ಅಷ್ಟ ಇರ್ಬೇಕು ಎಲ್ಲರ ನೀ ಆಕಿಗೆ ಬಂಗಾರ ಆಸೆ ಹಚ್ಚಿ ಬೆಳ್ಳಿ ಆಸೆ ಹಚ್ಚಿ ಏನು ಕೆನಾರ ಮಾಡಿದಿ ಮುಂದಿನ ನಾ ಹೇಳಂಗಿಲ್ಲ ತಮ್ಮ ಯಾಕೋ ಏನ ಮತ್ತು ಹೌದು ಇಟ್ಟಾಕ ನನ್ನ ಮೇಲೆ ಸಿಟ್ಟಿಗೆ ಹಾಕಿತು ನೀ ನಿಂದು ಹಾಕಿದ್ದು ಯಾವಾರ ನೋಡಿದ್ರೆ ಹಂಗೆ ಆಕೈತಿ ತಮ್ಮ ಈಗ ಹೇಳಿನಿ ಇನ್ನು ಮುಂದೆ ನಿನಗೆ ಬಿಟ್ಟಿದ್ದು ಆಕೆ ಬಿಟ್ಟಿದ್ದು ಅಯ್ಯಯ್ಯ ನೀ ಹಿಂಗ್ಯಾಕೆ ಮಾತಾಡ್ತೀನಿ ಅಲ್ಲ ಯಾಕೆ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ಸಂಶಯ ಪಡಕತ್ತೀರಿ ಸಂಶಯ ಪಡ್ತೈತೆ ನೀನು ಭಾಳ ಸುದ್ದುಳಾಕತ್ತಿದ್ದೀನ ನೀನು ಮೊದ್ಲ ಕ್ಯಾಟ್ ತುಡುಗ್ದನ ಇದ್ದಂಗೆ ಅದಿ ನೀಗಪ್ಪಣ್ಣ ಹಿಂಗೆ ಎಲ್ಲ ತಿಳ್ಕೊಂಡ್ರೆ ನೋಡಿಲಿ ನೋಡಪ್ಪ ಇನ್ನೊಮ್ಮೆ ನೋಡು ನಿಮ್ಮ ಹೆಣ್ಮಕ್ಳು ಜೋಡಿ ನಾವು ಆ ಕಡೆ ನೋಡಂಗಿಲ್ಲ ಆ ಕಡೆ ಮಾತಾಡಂಗಿಲ್ಲ ಏನಪ್ಪ ಇನ್ನು ಒಟ್ಟ ಸಾಕವ ಏನ ಮರ ಎದಕ್ಕೆ ಬಂದು ಮಾತು ಮರ ಏನು ಮಾತಾಡ್ತಿ ಏನು ಸುದ್ದಿ ಸಾಕು ನೀ ಏನು ನೋಡಿಲ್ಲ ನಮ್ಮ ರೂಮಿ ಕಡೆ ಬರಾಕ್ ಹೋಗ್ಬೇಡಿನ
ಏನು ಕಿಮ್ಮತ್ ಕೊಡ್ತೀವ ಮರ ನೀನು ನಡೀಲಿ ನಾ ನಡಿ ನೋಡಿಲೆ ಸಾಕು ಹೇಳು ನೀವು ಒಟ್ಟ ಬರಾಕ್ ಹೋಗ್ಬೇಡ ಏನ ಬರಂಗಿಲ್ಲ ಹೋಗು. ನಮ್ಮ ರೂಮ್ನ ಕಡೆ ಒಟ್ಟ ಬರಾಕ್ ಹೋಗ್ಬೇಡ ಏನ ಹಾ ತಿಳಿತಿಲ್ಲ ಬಿಡುದಿಲ್ಲ ಹುಡುಗಿ ನಿನ್ನ ಚೋರನಾಗಿ ಬೆನ್ನ ಹತ್ತಿ ಬರ್ತೀನಿ ಮತ್ತ ಕೊಡಬ ಹುಡುಗಿ ಮುತ್ತ ಬೆನ್ನ ಹತ್ತಿ ಕೊಡ್ತೇನೆ ನತ್ತ ಕೊಡಬ ಹುಡುಗಿ ಮುತ್ತ. ಅಯ್ಯಯ್ಯಯ್ಯ ಹೋಗೇ ಬಿಟ್ಲರ ಅಂತೀನವ. ಅಯ್ಯ ನೀ ಹಿಂಗಿದ್ರ ನನ್ನ ಮೇಲೆ ಯಾಕೆ ಅವ್ನ ಮೇಲೆ ಯಾಕೆ ಸಂಶಯ ಪಡಕತ್ತಿದೆ ನೀನ? ಸಂಶಯ ಪಡ್ಕೊಲಾರ್ದು ಏನು ಮಾಡುದು ಸಾಕಿ ಪಾಟ್ನ ನಡಿ ನಮ್ಮ ಬಸಪ್ಪನವ್ರದ್ದು ಬರ್ತಡೇ ಐತೆ ಹೋಗು ನಡಿ ಪಾಟ್ನ ಹಿಂಗಂದಿನ ನಡಿ ಹಂಗಾರ ನಡಿ ಹೋಗುನ. ಯಾರು ಹೋಗಿದ್ ಬೇಡ ಮಮ್ಮ